अन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो हरिः ಓಂ. ವೃತ್ರಾಸುರ ಮತ್ತು ಇಂದ್ರರ ನಡುವಿನ ಘೋರ ಕಾಳಗ ಒಂದು ಹಂತವನ್ನ ಮುಟ್ಟುವ ಸ್ಥಿತಿಗೆ ಬಂತು. ನಾರಾಯಣ ಕವಚವನ್ನ ತೊಟ್ಟಿದ್ದಂತಹ ಇಂದ್ರ ದೈತ್ಯರನ್ನ ಚೆನ್ನಾಗಿ ದೂರ ಕಟ್ಟಿದ. ಕೈಯಲ್ಲಿರುವ ದಧೀಚಿ ಋಷಿಗಳ ಶರೀರದ ಭಾಗವೆನಿಸಿದ ವಜ್ರಾಯುಧವು ಕೂಡ ಮೇಲೆಗೆ ಬಂದ ವೃತ್ರನ ಕೈಯನ್ನ ಕತ್ತರಿಸಿತು. ತಲೆಯನ್ನು ಕೂಡ ದೇಹದಿಂದ ಬೇರ್ಪಡಿಸುವುದಕ್ಕೋಸ್ಕರ ವರ್ಷಗಟ್ಟಲೆ ಕಾಲ ತೆಗೆದುಕೊಂಡಿತು ಅನ್ನುವ ಸಂಗತಿಗಳನ್ನ ನಾವು ನೋಡಿದೆವು. ವೃತ್ರಾಸುರ ಸಂಹಾರ ಅನ್ನೋದು ಅತ್ಯಂತ ಕಠಿಣವಾದ ಕಾರ್ಯವಾಗಿತ್ತು. ಅದಕ್ಕಾಗಿ ದೇವತೆಗಳೆಲ್ಲ ಆತನನ್ನ ಅಭಿನಂದಿಸಿದರು. ಇಂಥ ವೃತ್ರಾಸುರನ ಸಂಹಾರದ ಕಾರ್ಯವನ್ನ ಯಾರು ಕೇಳಿ ಅದರ ಹಿನ್ನೆಲೆಯನ್ನ ಅರ್ಥೈಸಿಕೊಳ್ತಾರೋ ಅವರಿಗೂ ಅವರ ಜೀವನವನ್ನ ಆವರಿಸಿಕೊಳ್ಳುವ ಅಜ್ಞಾನವನ್ನ ಈ ವಜ್ರದಂತಹ ಭಗವಂತನ ಅನುಗ್ರಹ ಅದು ಸೀಳಿ ಅವನಿಗೆ ಜ್ಞಾನದ ದಾರಿಯಲ್ಲಿ ಕರೆದೊಯ್ಯುತ್ತೆ. ವೃತ್ರ ಅನ್ನೋ ಶಬ್ದಕ್ಕೆ ಹೆಸರು ಅಜ್ಞಾನ ಅಂತಾನೆ ಅರ್ಥ. ಅದಕ್ಕೆ ವೃತ್ರ ಅಂದ್ರೆ ಆವರಣೋತೀತಿ ವೃತ್ರ, ಫುಲ್ ಪೂರ್ತಿ ವೃತಃ ತುಂಬಿಕೊಳ್ಳುತ್ತೆ, ಹೊರಗಿನ ಪ್ರಪಂಚವನ್ನ ಕಾಣದಂತೆ ಮಾಡುತ್ತೆ. ಆಗ ಅಂತರಂಗವೂ ಕಾಣುವುದಿಲ್ಲ, ಹೊರಗಿದ್ದು ಕಾಣುವುದಿಲ್ಲ. ಒಟ್ಟು ಪೂರ್ತಿ ಬ್ಲ್ಯಾಕ್, ಯಾವುದೋ ಒಂದು ಕಪ್ಪು ನಳಿಗೆಯಲ್ಲಿ ಪ್ರಯಾಣಿಸಿದಂತಹ ಕೆಟ್ಟ ಅನುಭವ. ಅಂಥ ಒಂದು ದುರವಸ್ಥೆಯನ್ನ ಪರಿಚಯಿಸಿ ಮುಂದೆ ಶುಕಾಚಾರ್ಯರು ಹೇಳ್ತಾರೆ, ವೃತ್ರಾಸುರ ಹತನಾದಾಗ ಇಂದ್ರ ಬಿಟ್ಟು ಉಳಿದ ಮೂರು ಲೋಕದ ಎಲ್ಲರೂ ಸಮಾಧಾನಕ್ಕೆ ಬಂದ್ರು. ಇಂದ್ರ ಬಿಟ್ಟು ಅಂತ ಯಾಕೆ ಅಂದ್ರೆ ಅದಕ್ಕೆ ಮುಂದೆ ಕಾರಣವನ್ನು ಕೊಡ್ತಾರೆ. ದೇವತೆಗಳು, ಋಷಿಗಳು, ಪಿತೃಗಳು, ಭೂತಗಳು, ದೈತ್ಯರು, ದೇವಾನುದೇವತೆಗಳು, ಉಪದೇವತೆಗಳು, ಗಂಧರ್ವರು, ಬ್ರಹ್ಮ, ರುದ್ರ, ಇಂದ್ರ ಎಲ್ಲರೂ ಈಗ ನಿಶ್ಚಿಂತರಾದ್ರು, ಅವರವರ ಲೋಕಕ್ಕೆ ಹೋದ್ರು. ರಾಜ ಕೇಳ್ತಾನೆ, ಅಲ್ಲ ಇಂದ್ರನಿಗೆ ಯಾಕೆ ಸಂತೋಷ ಆಗ್ಲಿಲ್ಲ? ಇಂದ್ರನಿಗೆ ಮಾತ್ರ ಚೂರು ಬೇಜಾರಾಯ್ತು, ಉಳಿದವರಿಗೆಲ್ಲ ಸಂತೋಷ ಆಯ್ತು ಅಂತ ಹೇಳಿದ್ರಿ. ವೃತ್ರವಧೆಯಿಂದ ದೇವತೆಗಳಿಗಾದ ಸಂತೋಷ ದೇವತೆಗಳ ಒಡೆಯನಾದ ಇಂದ್ರನಿಗೂ ಆಗ್ಬೇಕಿತ್ತಲ್ವಾ? ಯಾಕೆ ಹೀಗೆ? ಏನೋ ಒಂದು ವ್ಯತ್ಯಾಸದ ಪ್ರಕರಣ ಏನ್ ನಡೆಯುತ್ತಿಲ್ಲಿ ಅಂತ ಕೇಳಿದಾಗ ಶುಕಾಚಾರ್ಯರು ಹೇಳ್ತಾರೆ, ವೃತ್ರನ ಪರಾಕ್ರಮವನ್ನು ಕಂಡು ದೇವತೆಗಳು, ಋಷಿಗಳು ಇಂದ್ರನ ಕೈಯಲ್ಲಿ ಅದನ್ನ ಅಂದ್ರೆ ಇಂದ್ರನ ಸನಿಹದಲ್ಲಿ ಕೇಳಿಕೊಂಡಿದ್ರು, ನೀನೇ ಅವನನ್ನ ಕೊಲ್ಲಬೇಕು ಅಂತ. ಇಂದ್ರ ಅವನು ತ್ವಷ್ಟೃವಿನ ಮಗ ಆದ್ರಿಂದ ಅವನು ವಿಶ್ವರೂಪಾಚಾರ್ಯ ಅಂದ್ರೆ ನಮ್ಗೆ ಗುರುಸ್ಥಾನದಲ್ಲಿದ್ದವ. ಅವನನ್ನು ಕೊಲ್ಲಿಕ್ಕೆ ಅವನು ಹೆದರಿದ್ದ. ಆದ್ರಿಂದಾಗಿ ಬ್ರಹ್ಮಹತ್ಯೆ ಬರುತ್ತೆ ಅಂತ ಅದು ಬಂದೇ ಬಿಡ್ತು. ಅಂದ್ರೆ ಆ ನಿಟ್ಟಿನಲ್ಲಿ ವೃತ್ರನ ಹತ್ಯೆ ಆದಾಗ ಅದರ ದೋಷ ಎದುರುಗಡೆ ಕಾಣಿಸ್ತು. ಇಂದ್ರನಿಗೆ ನಿಜವಾಗಿ ಆ ತರದ ದೋಷಗಳು ಅಂಟುವುದು ಅಂತಿಲ್ಲ. ಯಾಕೆಂದ್ರೆ ಅವನು ಲೋಕಹಿತಕ್ಕಾಗಿ ಮಾಡಿದ್ದಾದ್ರಿಂದಾಗಿ ವ್ಯಕ್ತಿಗತವಾಗಿ ಸ್ವಾರ್ಥದಿಂದ ಯಾವ ಕರ್ಮ ಮಾಡಿದ್ರು ಅದು ಅಂಟತ್ತೆ. ಸ್ವಾರ್ಥರಹಿತರಾಗಿ ಪರಲೋಕಕ್ಕೆ, ಪರ ವ್ಯಕ್ತಿಗಳಿಗೆ, ಪರಶಕ್ತಿಗಳಿಗೆ ಮಣಿದು ಕೆಲಸ ಮಾಡಿದಾಗ ಅದು ಕರ್ಮ ಅಂಟುವುದಿಲ್ಲ. ಆದ್ರೂ ಒಬ್ಬ ಗುರುಸ್ಥಾನೀಯ, ಒಬ್ಬ ಋತ್ವಿಜ, ದೇವತೆಗಳ ಪರವಾಗಿ ಅನೇಕ ಕಾರ್ಯಗಳನ್ನು ಮಾಡಿದವ, ಉಪಕಾರವನ್ನು ಮಾಡಿದವ ಅನ್ನುವ ಈ ಕಾರಣಕ್ಕಾಗಿ ಅಪರಾಧ ಅನ್ನುವ ದೃಷ್ಟಿಯಿಂದ ಅದನ್ನ ಸ್ವೀಕರಿಸಿ ಅದು ಎಲ್ಲಿ ಅದಕ್ಕೊಂದು ಜಾಗ ಕಲ್ಪಿಸ್ಬೇಕಲ್ವಾ? ವೃತ್ರ ವಿಕ್ರಮ ಸಂವಿಕ್ ಸ್ತ್ರೀ ಭೂಜಲ ದ್ರುಮೈರೇನು ವಿಶ್ವರೂಪ ವಧೋದ್ಭವಂ ವಿಭಕ್ತ ಅನುಗೃಹ್ಣದ್ಭಿ ವೃತ್ರಹತ್ಯಾಂ ಮಾರ್ಜ್ಮ್ಯಹಂ. ಇಂದ್ರ ಹೇಳಿದ ಭೂಮಿ, ನೀರು, ವೃಕ್ಷ ಇವುಗಳು
ಇವುಗಳಲ್ಲಿ ಆ ವೃತ್ರನ ಶರೀರದಿಂದ ಹತ್ಯೆಯಾಗಿ ಬಂದ ಬ್ರಹ್ಮದ ಹತ್ಯೆಯ ದೋಷವನ್ನ ನಾನು ಬೇರೆಯವರನ್ನೆಲ್ಲ ನಿಗ್ರಹ ಮಾಡುವ ಸಂದರ್ಭದಲ್ಲಿ ಈ ತರದ ಒಂದು ಅನರ್ಥ ಉಂಟಾದಾಗ ಅವರೆಲ್ಲರಲ್ಲಿ ನಾನು ಹೇಗಿಡ್ಲಿ ಇದನ್ನ. ಅಂದ್ರೆ ಒಟ್ಟು ಅದರ ಅಭಿಪ್ರಾಯ ಅವನಿಗೆ ಪೂರ್ವದಲ್ಲೇ ಬಂದು ಕೇಳಿಕೊಂಡಾಗ ಅವನು ಹೇಳಿದ ಮಾತು, ನಾನು ಈ ವ್ಯಕ್ತಿಯನ್ನ ಸಂಹಾರ ಮಾಡಿದಾಗ ಆ ಪಾಪವನ್ನು ನಾನು ಏನ್ ಮಾಡ್ಲಿ ಅಂತ ಅವನ ತಲೆಯಲ್ಲಿ ಒಂದು ಪ್ರಶ್ನೆ ಇತ್ತು. ಆಗ ಋಷಿಗಳು ಅದಕ್ಕೆ ಹೇಳ್ತಾರೆ, ಅಶ್ವಮೇಧ ಯಾಗದಿಂದ ನಿನ್ನ ಪಾಪ ಎಲ್ಲ ದೂರವಾಗುತ್ತೆ, ಅದರಿಂದ ಭಯ ಬೇಡ. ಮಾರ್ಜಯಿಷ್ಯಾಮ ಭದ್ರಂತೆ ಹಯಮೇಧೇನ ಮಾಸ್ಮಭೈಹಿ, ಎಂದಿಗೂ ಕೂಡ ನೀನು ಭಯ ಪಡಬೇಡ. ಅದಕ್ಕೆ ಮತ್ತೆ ಯಜ್ಞಯಾಗಾದಿಗಳನ್ನು ನಡೆಸಿ ನಿನಗೆ ಅದರಿಂದ ಪರಿಹಾರಕ್ಕೆ ಬೇಕಾದ ಸೂಚನೆಯನ್ನ ನಾವು ಮಾಡ್ತೇವೆ. ಯಾಕೆಂದ್ರೆ ಹಯಮೇಧೇನ ಪುರುಷಂ ಪರಮಾತ್ಮಾನಮೀಶ್ವರಂ, 7ನೇ ಶ್ಲೋಕ. ಇಷ್ಟ್ವಾ ನಾರಾಯಣಂ ದೇವಂ ಮೋಕ್ಷಸೇ ಅಪಿ ಜಗದ್ವಧಾತ್. ಇಡೀ ಜಗತ್ತನ್ನೇ ಸಂಹಾರ ಮಾಡಿದ್ರೂ ಕೂಡ ಅಶ್ವಮೇಧ ಯಾಗದಿಂದ ಪರಮಾತ್ಮನ ಒಂದು ಸನ್ನಿಧಾನವನ್ನು ನಾವು ಆರಾಧಿಸಿದ್ರೆ ಆ ಪಾಪವನ್ನ ಕಳೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಮೋಕ್ಷಸೇ ಜಗದ್ವಧಾದಪಿ, ಜಗತ್ತಿನ ವಧೆ ಮಾಡಿದ್ರೂ ಕೂಡ ನಾರಾಯಣಂ ದೇವಂ ಇಷ್ಟ್ವಾ ಮೋಕ್ಷಸೆ, ನಾರಾಯಣ ದೇವನನ್ನ ಭಜಿಸಿದರೆ ಮೋಕ್ಷ ಆಗತ್ತೆ. ಬ್ರಹ್ಮ ಪಿತೃ ಗೋಘ್ನೋ ಮಾತ್ರ ಆಚಾರ್ಯ ಘವಾನ್ ಶ್ವಾದ ಪುಲ್ಕಸಕೋ ವಾಪಿ ಶುದ್ಧೇರನ್ ಯಶ್ಯ ಕೀರ್ತನಾತ್. ತುಂಬಾ ಒಳ್ಳೆ ಮಾತು. ಯಸ್ಯ ಕೀರ್ತನಾತ್ ಶುದ್ಧೀರನ್, ಯಾರ ಅಂದ್ರೆ ಯಾರ ಅಂತಂದ್ರೆ ಹಿಂದೆ ಹೇಳಿದ ಮಾತು, ನಾರಾಯಣ, ಯಾವ ನಾರಾಯಣನ ಕೀರ್ತನೆಯಿಂದ ಜಗತ್ತಿನಲ್ಲಿ ಎಲ್ಲಾ ತರದ ದೋಷ ಪರಿಹಾರ ಆಗುತ್ತೋ ಅಂತಹ ನಾರಾಯಣನನ್ನು ನೀನು ಆರಾಧಿಸಿ ಮೋಕ್ಷವನ್ನು ಹೊಂದುತ್ತಿ. ಎಂತಹ ದೋಷಗಳ ಪರಿಹಾರಕ್ಕಾಗಿ ಅವನನ್ನು ಆರಾಧಿಸ್ತಾರೆ? ಬ್ರಹ್ಮ ಅಂದ್ರೆ ವೇದಗಳು, ವೇದಗಳನ್ನ ನಿಂದಿಸುವುದು ಅಥವಾ ವೇದಗಳನ್ನ ತಪ್ಪಾಗಿ ಉಚ್ಚರಿಸುವುದು, ಅಥವಾ ಉಚ್ಚರಿಸ್ಲಿಕ್ಕೆ ಗೊತ್ತಿಲ್ಲ ಅಂದ್ರೆ ಉಚ್ಚರಿಸ್ತೇನೆ ಅಂತ ಹಠ ಮಾಡಿ ಅದನ್ನ ದಕ್ಕಿಸಿಕೊಳ್ಳುತ್ತೇನೆ ಅಂತ ಹಠ. ಈ ರೈಕ್ವನ ಪ್ರಕರಣ ಬಂದಾಗ ಗುರುಗಳಿಲ್ಲದೆ ಅದನ್ನು ದಕ್ಕಿಸಿಕೊಳ್ತೇನೆ ಅಂತ ಹೊರಡುತ್ತಾನವನು. ವಸ್ತುತಃ ಅದು ಗುರುವಿನಿಂದಲೇ ಬರಬೇಕಾದ ಪರಂಪರೆ ಅದು. ಆದ್ರೆ ಅವನು ನಾನು ಮಂತ್ರದಿಂದಲೇ ಅಂದ್ರೆ ತಪಸ್ಸು ಮಾಡಿಯೇ ಪಡೀತೇನೆ ಅಂತ ಮಾಡಿ ಪ್ರಾಣವನ್ನೇ ಕಳ್ಕೊಳ್ತಾನೆ ರೈಕ್ವ. ಗುರು ಅನುಗ್ರಹವನ್ನ ಅಂದ್ರೆ ಅಲ್ಲಿ ಅವನು ತಪಸ್ಸು ಮಾಡ್ಲಿಕ್ಕೆ ಹೋದಾಗ ಅವನನ್ನು ಎಚ್ಚರಿಸ್ತಾರೆ. ಅಲ್ಲಿ ಇಂದ್ರನೇ ಬಂದು ಎಚ್ಚರಿಸ್ತಾನೆ, ಏನಪ್ಪಾ ಪಿಲ್ಲರೆ ಇಲ್ದೆ ಸೇತುವೆ ಕಟ್ಲಿಕ್ಕೆ ಆಗತ್ತಾ ನದಿಗೆ? ಇಲ್ಲ ತಾನೆ. ಹಾಗೇನೆ ಗುರುಗಳಿಲ್ದೆ ವಿದ್ಯೆ ತಗೊಳ್ಲಿಕ್ಕೆ ಆಗಲ್ಲ, ತಪ್ಪು ಮಾಡ್ತಾ ಇದ್ದೀನಿ ನೀನು ಅಂತ ಹೇಳ್ತಾನೆ. ಅದೇನು ಅಂದ್ರೆ ಅವನ್ ತಪಸ್ಸಿಗೆ ಕೂತಿದ್ದ ಜಾಗದ ಮರದ ಕೆಳಭಾಗದ ಎದುರಲ್ಲಿ ಒಂದು ನದಿ ಇತ್ತು. ಆ ನದಿ ಆ ದಂಡೆಯಲ್ಲಿ ಅದು ವೇಗವಾಗಿ ಹರಿತಾ ಇತ್ತು. ಆ ದಂಡೆಯಲ್ಲಿ ಒಬ್ಬ ಮುದುಕ ಕೂತ್ಕೊಂಡು ಮರಳೆಸಿತಾ ಇದ್ದ ನೀರಿಗೆ. 1 ದಿವಸ ನೋಡ್ದ, 2 ದಿವಸ ನೋಡ್ದ, 3 ದಿವಸ, 1 ವಾರಗಟ್ಲೆ ಎದ್ದೇ ಇಲ್ಲ ಪುಣ್ಯಾತ್ಮ. ಅಲ್ಲೇ ಮರಳು ತರ್ತಾನೆ, ಮರಳು ಎತ್ತಿ ಹಾಕ್ತಾನೆ. ಹೀಗೆ ವಿಚಿತ್ರ ಅನ್ಸುತ್ತೆ ಈ ರೈಕ್ನಿಗೆ. ರೈಕ್ವ ಅಂತೇನೆ, ತಪ್ಪು ಹೇಳಿದೆ ನನ್ನ ಹೆಸರು. ಅವನ ಹೆಸರು ಯವಕ್ರೀತ ಅಂತ. ನಾನು ಆಗ ಹೆಸರು ತಪ್ಪು ಹೇಳಿದೆ. ಯವಕ್ರೀತ ಅಂತ ಅವನ ಹೆಸರು. ಅವನು ನೋಡ್ತಾನೆ, ಅಜ್ಜ ದಿನ ಮಣ್ಣಾಗ್ತಾ ಇದ್ದೇನೆ. ಬಾಯಿ ಮಣ್ಣು ಹುಯ್ಯ ಅಂತ ಅನ್ಕೊಂಡ ಸೀದ ಹೋದ ಅವನ ಹತ್ರ. ಕೇಳ, ಏನ್ ಮಾಡ್ತಿದ್ದಿ ನೀನು? ಅದಕ್ಕೆ ಹೇಳ್ತಾ ಇದ್ದಾನೆ, ಏನ್ ಮಾಡ್ತಿದ್ದೇನೆ? ಮಣ್ಣು ಎಸಿತಾ ಇದ್ದೇನೆ. ಅದು ನಂಗೂ ಕಾಣಿಸಿದೆ. ಯಾಕೆ ಮಣ್ಣು ಎಸಿತಾ ಇದ್ದಿ? ನನಗೆ ಇಲ್ಲಿಂದ ಅಲ್ಲಿಗೆ ಬರ್ಲಿಕ್ಕೆ ದಂಡೆ ಇಲ್ಲ, ದಾರಿ ಇಲ್ಲ. ಅದಕ್ಕೋಸ್ಕರ ನಾನು ಮಣ್ಣು ಹಾಕಿ, ದಿನಾ ಮಣ್ಣು ಹಾಕಿದ್ರೆ ಒಂದಿಷ್ಟು ದಿವಸಕ್ಕಾಗುವ ಮಣ್ಣು ಜಾಸ್ತಿ ಆಗಿ ಅಲ್ಲಿ ಬರ್ತೇನೆ ಅಂತಂದ. ನಿನ್ ತಲೆ ನಿಜವಾಗ್ಲೂ ಕೆಟ್ಟಿದೆ, ಬುದ್ಧಿ ಕೆಟ್ಟಿರುವುದಲ್ಲ, ನಿನ್ನ ಯಾವ ಆಲೋಚನೆಗಳು ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಯಾರಿಗಾದ್ರೂ ಒಂದು ಎದುರುಗಡೆ ಸಂಕ ಅಂದ್ರೆ ಸೇತುವೆ ತರ ಒಂದು ಸೇತುವೆ ಕಟ್ಟದೆ, ಕಂಬ ಇಡದೆ ಆ ಕಡೆಗೆ ಎತ್ತಿ ಬರ್ಲಿಕ್ಕಾಗತ್ತಾ? ಏನ್ ಅನ್ಕೊಂಡಿದೀನಿ ನೀನು? ಮಣ್ಣು ಹಾಕಿದ್ರೆ ಕೊಚ್ಕೊಂಡು ಹೋಗ್ತಾನೆ ಇರುತ್ತೆ. ಅದಕ್ಕೆ ತಕ್ಷಣ ಆಗ ವೃದ್ಧ ಹೇಳ್ತಾನೆ, ಸಂಕಕ್ಕೆ ಸೇತುವೆ ಅಂದ್ರೆ ಕೆಳಗಡೆ ಕಂಬ ಇಲ್ಲದೆ, ಸಂಕ ಇಲ್ಲದೆ ನಾನು ಆಚೆ ಬರ್ಲಿಕ್ಕೆ ಆಗಲ್ವಾ? ಇಲ್ಲ. ಅಲ್ಲ, ಗುರುಗಳಿಲ್ಲದೆ ಸಕಲ ವೇದಗಳು ಬರುತ್ತೆ ಅಂತ ಯಾರೋ ತಪಸ್ ಮಾಡ್ತಿರೋ ಹಾಗಿದೆ, ಅದಾಗುತ್ತಾ ಅಂತ ಕೇಳ್ತಾನೆ.
ಅವನಿಗೆ ಹಿಂಗ್ ಮುಟ್ಕೊಂಡು ನೋಡ್ದು, ಎರಡೂ ಕಡೆಗ್ ಬಿತ್ತು ಅಂತ. ಆದ್ರೆ ಹಠ ಬಿಡ್ಲಿಲ್ಲ. ಕೆಲವೊಂದ್ ಸರ್ತಿ ಏನು ಅಂದ್ರೆ ಹಠ ಇರುತ್ತೆ ಕೆಲವು. ಏಯ್ ನೀನೇನಾದ್ರೂ ಮಾಡು, ಏನಾದ್ರೂ ಹೇಳು, ನನ್ನನ್ನ ನೀನ್ ಆಟ ಆಡಿಸ್ಲಿಕ್ಕೆ ಬಂದಿದ್ದಿ ಅಂತ ಗೊತ್ತಾಯ್ತು ನನಗೆ, ನನ್ ದಾರಿ ತಪ್ಪಿಸ್ಲಿಕ್ಕೆ ಆಗಲ್ಲ ನಿನ್ ಕೈಲಿ, ನಾನ್ ತಪಸ್ ಮಾಡಿಯೇ ಪಡಿತೇನೆ ಅಂತ ಅಷ್ಟು ಅವನಿಗೆ ಬುದ್ಧಿವಾದ ಹೇಳಿದ್ಮೇಲೂ, ಒಂದು ಉದಾಹರಣೆ ಕೊಟ್ಟು ಅದಾಗಲ್ಲ ಅನ್ನೋ ಎಚ್ಚರವನ್ನು ಇಂದ್ರ ಕೊಟ್ಟ ಮೇಲೂ ಅವನ್ ತಪಸ್ ಮಾಡಿ ಗುರುಗಳ ಅನುಗ್ರಹವೇ ಇಲ್ಲದೆ ಸಕಲ ವೇದಗಳನ್ನ ನನಗೆ ಅನುಗ್ರಹಿಸು ಅಂತ ಕೇಳಿದ. ಅದು ಅನುಗ್ರಹ ಆಯ್ತು ಕೂಡ. ಆದ್ರೆ ಅದಾದ್ಮೇಲೆ ಅವನಿಗೆ ಯಾವುದೋ ಒಂದು ಸಂದರ್ಭದಲ್ಲಿ ಕೃತ್ಯ ಪ್ರಯೋಗ ಅವನನ್ನು ಬೆನ್ನಟ್ಟಿ ಕೊಟ್ಟು ಬಂದಾಗ ಅವನಿಗೆ ಆ ಹೊತ್ತಿಗೆ ಮಂತ್ರವೇ ನೆನಪಾಗ್ಲಿಲ್ಲ. ಆಚಮನೆ ಮಾಡಿ ಶುದ್ಧ ಆದ್ರೆ ಆ ಕೃತ್ಯ ಏನು ಮಾಡ್ಲಿಕ್ಕಾಗಲ್ಲ. ಇವನೆಲ್ಲೋ ದಾರಿಯಲ್ಲಿ ಬರ್ತಾ ಇದ್ದ, ಅದರಿಂದಾಗಿ ಅಶುದ್ಧಿ ಇತ್ತು. ಆ ಅಶುದ್ಧಿ ಇದ್ದದ್ರಿಂದ ಅವನನ್ನು ಹಿಡಿಲಿಕ್ ಬಂದಾಗ ಒಂದು ಮಂತ್ರ ನೆನಪಾಗ್ಲಿಲ್ಲ ಆಚಮನೆ ಮಾಡ್ಲಿಕ್ಕೆ. ಎರಡನೇದು ಅಲ್ಲೊಬ್ಬ ಕುರುಡ ಇದ್ದ. ಅಂದ್ರೆ ಇವನು ಎಲ್ಲಿ ಯಾಗಶಾಲೆಗೆ ಹೋಗ್ಬೇಕಿತ್ತೋ ಅದ್ರ ಬಾಗ್ಲಲ್ಲಿ ಒಬ್ಬ ಕುರುಡ ಇದ್ದ. ಅಂದ್ರೆ ಅವನೇನು ಅಂದ್ರೆ ಯಾರು ಅವನ ಪರ್ಮಿಷನ್ ಕೇಳದೆ ಒಳಗ್ ಹೋಗುವಂಗಿಲ್ಲ. ಅದು ಅವನ ಗುರುಗಳ ಆಶ್ರಮ. ಆ ಗುರುಗಳ ಆಶ್ರಮಕ್ಕೆ ಒಳಗ್ ಹೋಗಿದ್ರೆ ಆ ಕೃತ್ಯವನ್ನ ಏನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವನು ಏನ್ ಮಾಡಿದ ಅಂದ್ರೆ ಅದ್ರೊಳಗೆ ಹೋಗುವಾಗ ಆ ಕುರುಡ ಗಟ್ಟಿ ಹಿಡ್ಕೊಂಡ್ಬಿಟ್ಟ. ನೀನ್ ಯಾರು ಹೇಳು, ಯಾಕೆ ಒಳಗೆ ಹೋಗ್ತಾ ಇದ್ದಿ, ನೀನ್ ಹೇಳದೆ ಕೇಳದೆ ಹೋಗ್ಲಿಕ್ಕಿಲ್ಲ ಅಂತ ಅವನನ್ನು ತಡೆದು ಹೊರಗೊಮ್ಮೆ ದೂಡ್ತಾನೆ. ಆಗ ಅವನಿಗೆ ಮಂತ್ರವೂ ನೆನಪಾಗ್ಲಿಲ್ಲ, ಆ ಕಡೆಯಿಂದ ಕುರುಡನು ದೂಡಿದ್ದಾದ್ನಾಗಿ ಆ ಕೃತ್ಯ ಅವನನ್ನು ಹಿಡಿದು ಅವನು ವಸುತ ಸಕಲ ವೇದ ಪಾರಂಗತ. ಯಾವ ಶಬ್ದ ಕೇಳಿದ್ರು, ಯಾವ ಮಂತ್ರ ಕೇಳಿದ್ರು, ಯಾವ ಅರ್ಥ ಕೇಳಿದ್ರು ಅವನಿಗೆಲ್ಲ ಗೊತ್ತಿತ್ತು. ಆದ್ರೆ ಅವನನ್ನ ಕೃತ್ಯ ಕಡ್ದು ಹಾಕಿ ಅವನನ್ನು ನುಂಗಿ ಬಿಡುತ್ತೆ. ನುಂಗಿ ಬಿಟ್ಟ ಮೇಲೆ ಅದು ಯಾಕಾಯ್ತು ಹಾಗೆ ಕೇಳಿದ್ರೆ, ಗುರು ಅನುಗ್ರಹ ಇಲ್ಲದೆ ಪಡೆದ ವಿದ್ಯೆ ಅಗತ್ಯ ಕಾಲ ಬಂದಾಗ ನೆನಪಾಗಲ್ಲ, ಪ್ರಯೋಗಿಸುವ ಕಾಲದ ಹೊತ್ತಿಗೆ ಆತನಿಗೆ ಕೈ ಕೊಡುತ್ತೆ. ಅನುಗ್ರಹ ಇದ್ರೆ ಮಾತ್ರ ಅವನು ಎರಡೇ ಮಂತ್ರ ಕಲ್ತಿದ್ರು ಕರೆಕ್ಟ್ ಪರೀಕ್ಷೆಯಲ್ಲಿ ಅವನಿಗೆ ಅದೇ ಕೇಳ್ತಾರೆ, ಅವನು ಪಾಸ್ ಆಗ್ಬಿಡ್ತಾನೆ. 10,000 ಮಂತ್ರ ಇರುತ್ತೆ, ಆದ್ರೆ ಅವನು ತುಂಬಾ ಗುರು ಶುಶ್ರೂಷೆ ಮಾಡಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟದಲ್ಲಿ ಅವನಿಗೆ ತಲೆಗೆ ಹಿಡಿಯದೆ ಯಾವ್ದು ಒಂದು 10 ಮಂತ್ರವೋ 100 ಮಂತ್ರವನ್ನು ಕಲ್ತದ್ದು ಪ್ರಾಮಾಣಿಕವಾಗಿ ಚೆನ್ನಾಗಿ ಕಲ್ತ ಅದರ ಅರ್ಥಾನುಸಂಧಾನ ಮಾಡಿ ಗುರು ಸೇವೆ ಮಾಡಿ ಅಧ್ಯಯನದಲ್ಲಿ ಹೇಗೋ ಒಂದು ಬದುಕಿಗೆ ಬೇಕು ಅಂತ ಒಂದು ಇಂಟರ್ವ್ಯೂಗೆ ಹೋಗ್ತಾನೆ. ನೋಡಿದ್ರೆ ಕರೆಕ್ಟ್ ಅವನಿಗೆ ಯಾವ್ದು ಗೊತ್ತಿರುತ್ತೋ ಅದನ್ನೇ ಕೇಳ್ತಾನೆ. ಪಾಸ್ ಆದ್ಮೇಲೆ ಗುರುಗಳ ಹತ್ರ ಬರ್ತಾನೆ, ದೊಡ್ಡ ಪೋಸ್ಟ್ ಸಿಗುತ್ತೆ. ಆಮೇಲೆ ಅವನಿಗೆ ಅರ್ಥ ಆಗುತ್ತೆ, ನಾನು ಓದ್ಬೇಕಾದ್ ತುಂಬಾ ಇದೆ, ನಾನು ಅದನ್ನ ಬಿಟ್ಟು ಯಾವುದೋ ಮಧ್ಯದಲ್ಲಿ ಓದಿ ಏನೋ ಗುರು ಅನುಗ್ರಹದಿಂದ ಹೀಗಾಯ್ತು, ಇನ್ನು ಹೀಗಾಗ್ಬಾರ್ದು ಅಂತ ಅವನು ಮುಂದಿನ ಅಧ್ಯಯನ ಆಮೇಲೆ ಮಾಡ್ಕೋತಾನೆ. ಆದ್ರೆ ತಕ್ಷಣದಲ್ಲಿ ಒಂದು ದೊಡ್ಡ ತಡೆ ಇದ್ದದ್ದು ಅಥವಾ ಯಾವುದೋ ಒಂದು ಪೋಸ್ಟ್ಗೆ ಬಂದ ಮೇಲೆ ಅವನಿಂದ ಬೇಕಾದ ಕಾರ್ಯವನ್ನ ಸಿದ್ಧಿಸ್ಲಿಕ್ಕೋಸ್ಕರ ಆ ಇಂಟರ್ವ್ಯೂ ಪಾಸ್ ಆಗ್ಬಿಡುತ್ತೆ. ಅವನಿಗೆ ಆ ಗುರು ಅನುಗ್ರಹದಿಂದಾಗಿ ದೊಡ್ಡ ಸ್ಥಾನ ಸಿಕ್ಕಿದ ಮೇಲೆ 100 ಜನ ಅಂತ ವಿದ್ಯಾರ್ಥಿಗಳು ಓದೋರಿಗೆ ಬೇಕಾದ ಆ ಏನಂತಾರೆ ಈ ಸ್ಕಾಲರ್ಶಿಪ್ ಇತ್ಯಾದಿಗಳನ್ನೆಲ್ಲ ಅವನು ಮಾಡಿ ಅವನು ಮುಂದೆ ಒಳ್ಳೆ ರೀತಿಯಿಂದ ಆ ಸಂಸ್ಥೆಯನ್ನು ಬೆಳೆಸಿದ. ಇದು ಒಂದಲ್ಲ ಕಥೆ, ಇಂಥ 100 ಕಥೆ ಹೇಳಬಲ್ಲ ನಾನು. ಗುರು ಅನುಗ್ರಹ ಇದ್ದವರ ಪರಿಸ್ಥಿತಿ, ಗುರು ಅನುಗ್ರಹ ಇಲ್ಲದೆ ಅದು ಗ್ರಹದಂತೆ ಹಿಡಿದ ಪರಿಸ್ಥಿತಿ ಏನು ಅಂತ. ನಮ್ಮ ಗುರುಗಳಲ್ಲೇ ಒಬ್ರು ತುಂಬಾ ಒಳ್ಳೆಯ ಅಧ್ಯಯನ ಮಾಡಿದವರು, ಯಾವುದೋ ಒಂದು ಕಾರಣಕ್ಕೆ ಕೊನೆ ಸಮಯದಲ್ಲಿ ಏನೋ ಒಂದು ಸಣ್ಣ ಗಲಾಟೆ ಆಯ್ತು ಅಂತ ಗುರುಗಳ ಮೇಲೆ ಸಿಟ್ಟು ಮಾಡಿಕೊಂಡು ಗುರುಗಳನ್ನು ಚೆನ್ನಾಗಿ ಬೈದು, ನೀವು ಬರೀ ಅನ್ಯಾಯ ಮಾಡ್ತೀರಿ, ಮೋಸ ಮಾಡ್ತೀರಿ ಅಂತ ಹೊರಟೋದ್ಮೇಲೆ ಇಡೀ ಜೀವಮಾನ ಅವ್ರು ಕಲ್ತ ವಿದ್ಯೆಯಿಂದ ಅವ್ರಿಗೆ ಒಂದು ಪೈಸೆ ಉಪಯೋಗ ಆಗ್ಲಿಲ್ಲ. ಕೊನೆಗೆ ಯಾವುದೋ ಹೊರಗಿನ ವಿದ್ಯೆಯನ್ನ ಕಲ್ತೆ ಅಕೌಂಟೆಂಟ್ ಆಗಿ ಇಡೀ ಜೀವನ ಮುಗಿಸಿದ್ರು. ಅಂದ್ರೆ ಶಾಸ್ತ್ರಾಧ್ಯಯನದ ಎಷ್ಟು ಆಳವಾದ ಜ್ಞಾನ ಇತ್ತು ಅಂದ್ರೆ ಅವರ ಸುತ್ತ ಇದ್ದವ್ರು ಎಲ್ರಿಗೂ ಅವರೇ ಚಿಂತನೆ ಹೇಳ್ತಾ ಇದ್ದಿತ್ತು. ಆಮೇಲೆ ಇನ್ನೊಬ್ಬರಿದ್ರು, ಅವರು ಫೇಲು ಒಂದು ನಿರಂತರ ಫೇಲು. ಆದ್ರೆ ಕಲಿಬೇಕು ಅನ್ನೋ ಪ್ರಾಮಾಣಿಕ ಆಸಕ್ತಿ ಇದ್ದೇ ಅವ್ರಿಗೆ ತಲೆಗೆ ಹಿಡಿತಿರ್ಲಿಲ್ಲ. ಆದ್ರೆ ಗುರು ಸೇವೆ ನಿಷ್ಠೆಯಿಂದ ಮಾಡಿ ಆ ಅನುಗ್ರಹದಿಂದಾಗಿ ಅವರು ಒಂದು ತರಗತಿ ಬರುವ ತನಕ, ಒಂದು 6ನೇ ತರಗತಿಗೆ ಬರುವ ತನಕ ಕಷ್ಟ ಇತ್ತು ಅವರ ಲೈಫ್. ಅವರಿಗೆ ಅಕ್ಷರ ಹಿಡಿಲಿಕ್ಕೂ ಬರ್ತಿರ್ಲಿಲ್ಲ, ಒದರ್ಲಿಕ್ಕೂ ಬರ್ತಿರ್ಲಿಲ್ಲ. ಆಮೇಲೆ ಈಗ ಅವರ ಪರಿಸ್ಥಿತಿ ಹೇಗಿದೆ ಅಂದ್ರೆ ಅವರಿಗೆ ದಿನಕ್ಕೆ 5-6 ಕಡೆ ಪುರುಸೊತ್ತಿಲ್ಲದ ಹಾಗೆ ಅವರ ಶಾಸ್ತ್ರ ಪಾಠ ಪ್ರವಚನಗಳನ್ನ ನಡೆಸುವ ಒಬ್ರು ಸನ್ಯಾಸಿಯಾಗಿ ಇದ್ದಾರೆ. ಅಂದ್ರೆ ಅವರ ಮಾತು ಕೇಳಲಿಕ್ಕೋಸ್ಕರ ಅವರನ್ನ ಎಷ್ಟು ಜನ ಕರೀತಾರೆ, ಹಚ್ಕೊಳ್ತಾರೆ ಅಂದ್ರೆ ಅವ್ರ ಹತ್ರ ಟೈಮ್ ಇಲ್ಲ ಕೊಡ್ಲಿಕ್ಕೆ. ಅಷ್ಟು ಜನ ಅವರನ್ನ ಆಸಕ್ತಿ ಪಡ್ತಾರೆ, ಅವರನ್ನ ಇಷ್ಟಪಡ್ತಾರೆ. ಅವ್ರು ಹೇಳಿದ್ರೆ ಸರಳವಾಗಿ ಅರ್ಥ ಆಗುತ್ತೆ. ಅವರಿಗೆ ಯಾವ್ದಾವ್ದು ಹಳ್ಳಿ ಕಡೆ ಜನ ಎಲ್ಲ
ವಜ್ರದ ಕಿರೀಟ ಕೊಡ್ತೇವೆ ಅಂತ ಮಾಡಿಸಿದ್ರು ಕೂಡ, ನಿಮ್ಮಿಂದ ಪಡೆದ ವಿದ್ಯೆಗೋಸ್ಕರ ನಾವು, ಆ ಖುಷಿಗೋಸ್ಕರ ನಾವು ವಜ್ರ ಕೊಡ್ತೇವೆ ಅಂತೇಳಿ ವಜ್ರದ ಹರಳು ಹಾಕಿದ ಕಿರೀಟಗಳನ್ನ ಅವ್ರಿಗೆ ತಲೆ ಮೇಲಿಟ್ಟು ದೇವರಿಗೆ ಅರ್ಪಿಸಿದ್ರು ಅವರು. ಅಲ್ಲಿಯ ಜನ ಯಾರು ಶ್ರೀಮಂತರು ಯಾರು ಅಲ್ಲ, ಯಾರು ಹಳ್ಳಿ ಜನಗಳು. ಅಂದ್ರೆ ದೇವರು ಗುರುಗಳ ಮೂಲಕ ಒಲಿದು ಬಿಟ್ರು ಅಂದ್ರೆ ಆಮೇಲೆ ಸಿಗುವ ಸುಖಕ್ಕೆ ಅವರಿಗೆ ನಾವು ಹೊರಗಡೆಯಿಂದ ನೋಡುವಾಗ ಅವ್ರ ಹತ್ರ ಏನಿಲ್ಲ ಅಂತ ಅನ್ಕೊಂಡ್ರೆ, ಒಳಗಿನಿಂದ ಗುರು ಅನುಗ್ರಹ ಆದಾಗ ಸಿಕ್ಕಿದ ಒಳಗಿನ ತಾಕತ್ತಿದೆಯಲ್ವಾ, ಅದರ ಮುಂದೆ ಯಾವ ಶಕ್ತಿಯು ಕೂಡ ಅವರನ್ನ ಬಗ್ಗಿಸ್ಲಿಕ್ಕೆ ಆಗುದಿಲ್ಲ. ಅವ್ರು ಬೇಡ ಅಂದ್ರು ಕೇಳದೇ ಇದ್ದಿದ್ದೆಲ್ಲ ಬಂದು ಬೀಳ್ತಾ ಇರುತ್ತೆ. ಅವ್ರು ಸುತ್ತನೇ ಬಂದದ್ದು, ಅವ್ರು ಬೇಡ 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 ಅಂತಾನೆ ಬಂದ್ ಬೀಳ್ತಾ ಇರುತ್ತೆ. ಅವ್ರು ಎತ್ತಿ ಎತ್ತಿ ಎಷ್ಟು ಕೊಟ್ಟರು ಕೂಡ ಅವ್ರ ಜೀವನದಲ್ಲಿ ಅದು ಖರ್ಚಾಗುದೇ ಇಲ್ಲ. ಇದು ಗುರು ಅನುಗ್ರಹದ ಪ್ರಭಾವ. ಅದಕ್ಕೆ ಅಂತಹ ವಿಶ್ವರೂಪಾಚಾರ್ಯರು ಗುರುಗಳಾಗಿ ನಮಗೆ ಸಿಕ್ಕಿದವರನ್ನ ನಾನು ಹೇಗೆ ನಿಗ್ರಹ ಮಾಡುವುದು ಅಂತ ಅವನದೊಂದು ಪ್ರಶ್ನೆ ಇತ್ತು. ಅದಕ್ಕೆ ಅವ್ರು ಹೇಳಿದ್ರು, ಭಗವಂತನ ನಾಮಸ್ಮರಣೆ ಮಾಡಿದವನಿಗೆ, ಅಂದ್ರೆ ನೀನೂ ಕೂಡ ಈಗ ನೀನು ಒಂದು ವೇಳೆ ದ್ವೇಷದಿಂದ ಅಥವಾ ಅಸೂಯೆಯಿಂದ ಅಥವಾ ನಿನ್ನ ಮಾತೇ ನಡೆಯಬೇಕು ಅನ್ನುವ ಹಠದಿಂದ ನೀನೇನಾದ್ರೂ ಮಾಡಿದ್ರೆ ಅದು ನಿನಗೆ ನಷ್ಟಕ್ಕೆ ಕಾರಣ ಆಗುತ್ತೆ. ಬ್ರಹ್ಮಃ ಪಿತೃಹ ಗೋಘ್ನಃ. ಪಿತೃಹ ಅಂದ್ರೆ ತಂದೆಯ ಮಾತನ್ನ ನಡೆಸದೇ ಇರುವುದು ಬದುಕಿದ್ದಾಗ. ಆಮೇಲೆ ಶ್ರಾದ್ದಾದಿ ಕರ್ಮಗಳನ್ನು ಮಾಡದೇ ಇರುವುದು. ಇದು ಪಿತೃ ಪರಂಪರೆಯನ್ನ, ನಾಂದಿ ಶ್ರಾದ್ದ ಇರ್ಬೋದು, ಈ ಮದುವೆಗಳೆಲ್ಲ ಕರ್ಮಾಂಗವನ್ನೇ ಮಾಡಲ್ಲ. ಸುಮ್ನೆ ವಿಡಿಯೋದಲ್ಲಿ ಏನ್ ತೋರಿಸ್ಬೇಕು ಅಷ್ಟು ಮಾತ್ರ ತೋರಿಸಿ ಇಬ್ರು ಹಾರ ಹಾಕೊಂಡು ಫೋಟೋ ಬಂದ್ರೆ ಮುಗಿದೋಯ್ತು, ಅವ್ರ ಮದುವೆ ಮುಗೀತು ಅಂತ. ಅಲ್ಲಿ ಪಿತೃದೇವತೆಗಳನ್ನ ಕರೆದು ಅವರನ್ನು ಗೌರವಿಸಬೇಕು. ಯಾಕಂದ್ರೆ ಅವರು ಈ ಮನೆತನದ ಹಿರಿಯರು. ಅವರನ್ನ ಒಪ್ಪಿಗೆ ತೆಗೆದುಕೊಳ್ಳದೆ ನಾವು ಏನೇ ಸಂಸ್ಕಾರ ಮನೆಯಲ್ಲಿ ಮಾಡಿಕೊಂಡ್ರು ಕೂಡ ಅದು ಮಹಾ ಹಾನಿಗೆ ಕಾರಣ ಆಗುತ್ತೆ. ಅದು ಬಿಟ್ರೆ ಪಿತೃಹ, ಅವನು ಪಿತೃಗಳನ್ನ ಸಂಹಾರ ಮಾಡಿದ ದುರವಸ್ಥೆಗೆ ಈಡಾಗ್ತಾನೆ. ಗೋಘ್ನಃ, ಹಸುಗಳನ್ನ ಕೊಲ್ಲುವುದು ಮಾತ್ರ ಅಲ್ಲ, ಅಗ್ನಿಯ ಅಂತ ಅದಕ್ಕೆ ಹೆಸರು. ಹಸುವಿಗೆ ಅಗ್ನಿಯ ಅಂದ್ರೆ ಪೆಟ್ಟೂ ಕೂಡ ಕೊಡಲು ಯೋಗ್ಯವಲ್ಲದ್ದು. ಯಾವ ಕಾರಣಕ್ಕೂ ಕೂಡ ಅದು ಎಲ್ಲಾದ್ರೂ ಈಗ ಗೊತ್ತಿಲ್ಲದೆ ಮೇಯ್ತಾ ಇದೆ ಅಂದ್ರೆ ಯಾರ್ದೋ ಗದ್ದೆಯದ್ದು, ನಾವದನ್ನ ಅದೀಗ ಒಂದ್ ಕಡೆ ಎಲ್ಲೋ ಮೇಯ್ತಾ ಇದೆ, ಆ ಪಕ್ಕದ ಮನೆಯವರಿಗೆ ಹೋಗಿ ಹೇಳುದು, ನೋಡಿ ನಿಮ್ಮ ಮನೆಯಲ್ಲಿ ಹಸು ಮೇಯ್ತಾ ಇದೆ, ನಿಮ್ಮ ಮನೆಯ ಗದ್ದೆಯನ್ನು ಮೇಯ್ತಾ ಇದೆ ಅಂತ ಹೇಳಿ ಅದನ್ನ ಅವನು ಹೊಡೆದು ಓಡಿಸಿದ ಅಂದ್ರೆ, ಹೊಡೆದಿದ್ದ ಅವನು ಇರ್ಬೋದು, ಹೇಳಿದ್ದು ನಾವಾದ್ರಿಂದಾಗಿ ನಿಮ್ಮ ಮನೆ ನೋಡಿ ಹಸು ಮೇಯ್ತಾ ಇದೆ ಅಂತ ಹೇಳಿದ್ರಿಂದ ಅವನು ಓಡಿಸಿದ್ರಿಂದ ಆ ಗೋಘನ ಅನ್ನುವಂತ ಪಾಪ ಅವನಿಗೂ ಬಂತು. ಯಾಕಂದ್ರೆ ಅದು ಯಾವತ್ತೂ ಕೂಡ ಅನ್ಯಾಯ ಮಾಡುವ ಹಾಗೆ ಯಾವ ಪದಾರ್ಥವನ್ನು ತಿನ್ನಲ್ಲ. ಅದ್ ನೀವು ಗಮನಿಸಿದ್ರೆ ಗಿಡಗಳನ್ನೇನಾದ್ರೂ ತಿಂತಾ ಇದ್ರು ಕೂಡ ಅದು ಇಡೀ ಗಿಡ ಬೇರೆ ಸಮೇತ ಎತ್ತಿ ತಿನ್ನಲ್ಲ. ತುದಿಯ ಒಂದು 4 ದಳಗಳನ್ನು ಮಾತ್ರ ಎತ್ತಿ ತಿನ್ನುತ್ತೆ, ಮತ್ತೆ ಇನ್ನೊಂದು ಮುಂದೆ ಹೋಗಿ ಇನ್ನೇನಾದ್ರೂ ತಿನ್ನುತ್ತೆ. ಕೆಲವೊಂದ್ ಸರ್ತಿ ನಮ್ ಯಾವ್ದೋ ಗ್ರಹಚಾರ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೆ ನಮ್ಗೆ ಹಾಯ್ಬಹುದು, ನಾವ್ ಯಾವ್ದೋ ಒಂದು ದಿವಸ ಅದಕ್ಕೆ ಹಿಂದೆ ಕೊಟ್ಟ ಉಪದ್ರವನ್ನ ಅದು ವಾಪಸ್ ರಿಟರ್ನ್ ಮಾಡ್ತಾ ಇರುತ್ತೆ. ಬಿಟ್ರೆ ಸಹಜವಾಗಿ ಹಸು ಯಾರಿಗೂ ಕೂಡ ಅನ್ಯಾಯ ಮಾಡುವ ಸ್ವಭಾವದಲ್ಲ. ನಮ್ಗೆ ಯಾವುದೋ ಒಂದು ಕರ್ಮ ಬಾಕಿ ಇದ್ದದ್ದು ಅದರಿಂದ ಸಿಗಬೇಕಾದ್ದು ಇದ್ದಾಗ ಅದು ನಮ್ಮನ್ನ ಹಾಯ್ಬಹುದು ಅಥವಾ ನಮಗೆ ಒಂದು ರೀತಿಯಲ್ಲಿ ಹಿಂಸೆ ಮಾಡಬಹುದು ಒಂದು ಕ್ಷಣಕ್ಕೆ. ಆದ್ರೆ ಸಹಜವಾಗಿ ಯಾವುದೇ ಕಾರಣಕ್ಕೂ ಕೂಡ ಅವುಗಳ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು ಸರಿಯಲ್ಲ. ಮಾತೃಹ, ತಾಯಿಯ ಮೇಲೆ ದ್ವೇಷ ಸಾಧಿಸುವುದು, ತಾಯಿಯನ್ನ ವಿರೋಧಿಸುವುದು, ಎಷ್ಟೇ ತಪ್ಪು ಮಾಡಿದ್ರು ಕೂಡ ನಮಗೆ ಶರೀರ ಕೊಟ್ಟಿದ್ದಾಳೆ, ಹೆತ್ತು ಕೊಟ್ಟಿದ್ದಾಳೆ ಅನ್ನೋ ಕಾರಣಕ್ಕೆನೆ ಅವಳ ಋಣವನ್ನ 10 ಜನ್ಮದಲ್ಲೂ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲದ್ದು. ಅಂತಹ ಮಾತೃದೋಷವನ್ನ ಪರಿಹಾರ ಮಾಡುವಂತದ್ದು ಕೂಡ ಹೌದು ಈ ನಾರಾಯಣನ. ಆಚಾರ್ಯ, ಆಚಾರ್ಯ ಅಂದ್ರೆ ಗುರುಗಳು, ವಿದ್ಯೆ ಕೊಟ್ಟವರು. ವಿದ್ಯೆ ಕೊಟ್ಟ ಗುರುಗಳನ್ನೇ ಮೆಟ್ಟಿ ನಿಲ್ಲುವಂತಹ ಕೆಟ್ಟ ಕೆಲಸವನ್ನ ಮಾಡಿದರೆ ಅವನನ್ನ ಸಾಧನೆಯ ಕಟ್ಟ ಕನೆಯಲ್ಲಿ ನೋಡಿದ್ರು ಕೂಡ ಅಲ್ಲೂ ಸಿಗಲ್ಲ ಅವನು, ಅದಕ್ಕಿಂತ ಕೆಳಗೆ ಬಿದ್ದೋಗಿರ್ತಾನೆ. ಯಾವ ಹಂತಕ್ಕೂ ಅವನು ಮತ್ತೆ ಮುಂದೆ ಎತ್ತರದ ದಾರಿಯನ್ನು ಹಿಡಿಲಿಕ್ಕೆ ಸಾಧ್ಯ. ಆಚಾರ್ಯ, ಅವನು ಅಘವಾನ್. ಇನ್ನು ಅಘ ಅಂದ್ರೆ ಮಂತ್ರ ತಂತ್ರ ಇತ್ಯಾದಿ ಕರ್ಮಗಳನ್ನೆಲ್ಲ ನಿತ್ಯಾನುಷ್ಠಾನಗಳನ್ನು ಬಿಟ್ಟ ಪಾಪಿಷ್ಠ ಅಂತ ಅರ್ಥ. ಅಘವಾನ್ ಅಂದ್ರೆ, ಅಘ ಅಂದ್ರೆ ದೋಷ, ಪಾಪ ಉಳ್ಳವನು, ಬೇರೆ ಯಾವ್ದ್ಯಾವ್ದೋ ಜೀವನದ ಪಾಪವನ್ನು ಮಾಡಿದವ. ಶ್ವಾದ, ಶ್ವಾದ ಅಂದ್ರೆ ಶ್ವ ಅಂದ್ರೆ ನಾಯಿ, ನಾಯಿ ತಿನ್ನುವ ಅಂತ, ಬೌ ಬಿರಿಯಾನಿ ಮಾಡಿ ತಿನ್ನುವ. ಇನ್ನು ಪುಲ್ಕಸರು ಅಂತ, ಅವರು ಕೂಡ ಹೀಗೇನೆ ಕೆಲವು ಪ್ರಾಣಿಗಳನ್ನೆಲ್ಲ ತಿಂದು ಬದುಕೋರು, ಅಂದ್ರೆ ತುಂಬಾ ಹೀನ ಜಾತಿಯವರು ಅಂತ ಅರ್ಥ. ಯಾವ್ದಾದ್ರೂ ಈ ಕೆಟ್ಟ ಕೆಲಸ ಮಾಡಿ ಊರಿನಿಂದ ಹೊರಗೆ ಬಿದ್ದವರು. ಅಂಥ
ಬಹಿಷ್ಕೃತರು ಅಂತ ಅರ್ಥ. ಅಂಥವರೂ ಕೂಡ ಶುದ್ಧರಾಗ್ತಾರೆ ಈ ಭಗವಂತನ ನಾಮಸ್ಮರಣೆಯನ್ನ ಪ್ರಾಮಾಣಿಕವಾಗಿ. ಭಗವಂತ ನಮ್ಮನ್ನ ಪಾರು ಮಾಡಲಿ, ಅವನು ನನಗೆ ಕೊಟ್ಟ ದಾರಿಯನ್ನ ನಾನು ಸರಿಯಾಗಿ ಬಳಸಿಕೊಳ್ಳದೆ ಹೊರಗೆ ಬಿದ್ದಿದ್ದೇನೆ, ನನ್ನನ್ನು ಮತ್ತೆ ಆ ದಾರಿಯಲ್ಲಿ ಸೇರಿಸಿಕೊಳ್ಳಿ ಅಂತ ಅವನು ಪಶ್ಚಾತ್ ತಪತಿ, ಪ್ರಾಯಶ್ಚಿತ್ತವನ್ನ ಮಾಡಿಕೊಳ್ಳುತ್ತಾನೆ. ಅಂತಹ ಚಿತ್ತ ಶೋಧನವನ್ನ ಮಾಡಿಕೊಳ್ಳುವವನಿಗೆ ಭಗವಂತನ ನಾಮಸ್ಮರಣೆಯಿಂದ ಶುದ್ಧಿ ಅನ್ನುವುದು ಅತ್ಯಂತ ಸಹಜವಾದದ್ದು. ತ್ವಮಶ್ವಮೇಧೇನ ಮಹಾಮುಖೇನ ಶ್ರದ್ಧಾನ್ವಿತೋಸ್ಮಾಭಿರನುಷ್ಠಿತೇನ ಹತ್ವಾಪಿ ಸ ಬ್ರಹ್ಮಚರಾಚರಂ ತ್ವಂ ನ ಲಿಪ್ಯಸೆ ಕಿಂ ಖಲ ನಿಗ್ರಹೇಣ. ನೀನು ಶ್ರದ್ಧಾಳು, ಜೊತೆಗೆ ಶುದ್ಧಾಳು. ನೀನು ಶ್ರದ್ಧೆ ಇರುವವನು ಹೌದು, ಶುದ್ಧ ಇರುವವನು ಹೌದು ನೀನು. ಆದ್ರಿಂದಾಗಿ ನಾವು ಅಶ್ವಮೇಧ ಯಾಗ ಮಾಡಿದ್ರಿಂದ ಎಲ್ಲಾ ವರ್ಗದವರಿಗೂ ಕೂಡ ಚರಾಚರ ಸಮಸ್ತ ಪ್ರಪಂಚವನ್ನ ನೀನು ಅಕಸ್ಮಾತು ಎದುರಿಸಿ ನಿಗ್ರಹಿಸಬೇಕಾದ ಪ್ರಸಂಗ ಬಂದ್ರೂ ಕೂಡ ಅದರಿಂದ ನಿನಗೆ ಲೇಪ ಇಲ್ಲ, ನಿನಗೆ ಅದರಿಂದ ದೋಷ ಇಲ್ಲ. ಯಾಕೆಂದ್ರೆ ನೀನು ತ್ರೈಲೋಕ್ಯಾಧಿಪತಿ, ಈ 3 ಲೋಕಗಳನ್ನು ಚೆನ್ನಾಗಿ ನೋಡಿಕೊಳ್ಳಬಲ್ಲವ. ನೀನ್ ನೋಡಿಕೊಳ್ಳುವಾಗ ಅದರಿಂದ ಉಂಟಾಗುವ ಏರಿಳಿತವನ್ನ ಸರಿಪಡಿಸ್ಲಿಕ್ಕೋಸ್ಕರ ಕೆಲವೊಮ್ಮೆ ದೇಹದ ಕೆಲವು ಭಾಗಗಳಿಗೆ ಚಿಕಿತ್ಸೆಯನ್ನು ಕೊಡುವಾಗ ಆಪರೇಷನ್ ಮಾಡಿ ಆ ಭಾಗವನ್ನು ಕಿತ್ತು ಹಾಕಬೇಕಾಗತ್ತೆ. ನಿನಗೆ ಆ ರೈಟ್ಸ್ ಇದೆ. ಆದ್ರಿಂದ ನೀನು ಆ ಉದ್ದೇಶದಿಂದ ದೇಹವನ್ನ ಕೊಯ್ತಾ ಇದ್ದಿ ಹೊರತು ನೀನ್ ಸುಮ್ಮನೆ ಕೈಯಲ್ಲಿ ಕತ್ತಿದ್ದೆ, ಚೂರಿ ಇದೆ, ಒಂದ್ಸತಿ ಕೊಯ್ದು ನೋಡಿ ರಕ್ತ ಹೆಂಗ್ ಬರುತ್ತೆ ನೋಡೋಣ, ಅದೇನು ಚಿಮ್ಮತ್ತ ನೋಡೋಣ ಅಂತ ಮಾಡಿದ್ರೆ ನೀನು ಅಪರಾಧಿ. ನಿನ್ನ ಉದ್ದೇಶ ಅವನ ದೇಹದಲ್ಲಿರುವ ಯಾವುದೇ ಗಾಯ ಮಾಡಿ ಹಾನಿ ಮಾಡಿ ಅದರಿಂದ ಆನಂದ ಪಡ್ಲಿಕ್ಕಲ್ಲ, ಅದರಿಂದ ಆಗುವ ದೊಡ್ಡ ಸಮಸ್ಯೆಯನ್ನು ಪರಿಹರಿಸ್ಲಿಕ್ಕೋಸ್ಕರ. ಆದ್ರಿಂದಾಗಿ ದುಷ್ಟನಾದ ವೃತ್ರಾಸುರನ ಹತ್ಯೆಯಿಂದ ನಿನಗೆ ಖಂಡಿತ ಪಾಪ ಅಂಟಿಕೊಳ್ಳುವುದಿಲ್ಲ. ನಲಿಪ್ಯಸೆ ಕಿಂ ಕಲನಿಗ್ರಹೇಣ, ಕಲನಿಗ್ರಹ ಮಾಡುವುದರಿಂದ ನೀನು ಪಾಪಕ್ಕೆ ಒಳಗಾಗ್ತೀಯಾ? ಖಂಡಿತ ಇಲ್ಲ. ಆದ್ರಿಂದಾಗಿ ನಿನಗೆ ಯಾವ ಪಾಪವೂ ಕೂಡ ಅಂಟಿಕೊಳ್ಳುವ ಅವಕಾಶವೇ ಇಲ್ಲ. ಏವಂ ಸಂಚೋದಿತೋ ವಿಪ್ರೈಃ ಮರುತ್ವಾನ್ಯದ್ರಿಪುಂ ಬ್ರಹ್ಮಹತ್ಯಾ ಹತೆ ತಸ್ಮಿನ್ ಆಸಸಾದ ವೃಷಾ ಕಪಿಂ. ಮುನಿಗಳ ಪ್ರೇರಣೆಯಿಂದ ಇಂದ್ರ ವೃತ್ರಾಸುರನನ್ನು ವಧಿಸಿದ್ದ. ಹತನಾದಾಗ ಇಂದ್ರನನ್ನು ಆ ಬ್ರಹ್ಮಹತ್ಯೆಯ ರೂಪ ಎದುರುಗೊಂಡಿತು. ತಯೇಂದ್ರ ಸ್ಮಃ ಸಂತಪ್ತಂ ನಿವೃತ್ತಿರ್ನಾಮುಪಾವಿಶತ್ ಕ್ರೀಮಂತಂ ಹತ್ಯೆಯ ತಪ್ತಂ ಸುಖಯಂತ್ಯಪಿ ನೋ ಗುಣಾಃ. ಬ್ರಹ್ಮಹತ್ಯೆಯಿಂದ ಅವನನ್ನ ಅದು ಕಾಡಿಸ್ತಾ ಬಂತು, ಅದು ಅವನನ್ನ ಬಿಸಿ ಮಾಡ್ತಾ ಬಂತು. ಅದರಿಂದ ಅವನು ತಪ್ತನಾದಾಗ ಒಂದ್ ನೋಡ್ಲಿಕ್ಕೆ ಹೋದ್ರೆ ಅದು ಬೆನ್ನಟ್ಟುವ ಅತ್ಯಂತ ಕ್ರೂರವಾದ ರೂಪ ಇತ್ತು. ಅವನಿಗೆ ನೆಮ್ಮದಿ ಆಗ್ಲಿಲ್ಲ. ಲೋಕಾಪವಾದ ಬೇರೆ ಇತ್ತಲ್ಲ, ಅವನನ್ನ ಆ ಪಾಪ ಸುತ್ತಿಕೊಂಡಿತೋ ಬಿಟ್ಟಿತೋ ಬೇರೆ ಪ್ರಶ್ನೆ. ಆದ್ರೆ ಲೋಕದಲ್ಲಿ ಜನ ಒಬ್ಬ ಋತ್ವಿಜನನ್ನ ಕೊಂದ ಅನ್ನುವಂತಹ ಕೆಲಸದಲ್ಲಿ ತಪ್ಪೇ ಆಗುವುದು ಅನ್ನುವ ಅಪವಾದ ಏನಿದೆ ಅದು ದೋಷವಾಗಿಯೇ ಬರುತ್ತೆ. ಆ ಅಪವಾದನ್ನ ಪರಿಹರಿಸಿಕೊಳ್ಳೇಬೇಕಾಗುತ್ತೆ. ಲೋಕಾಪವಾದೋ ಬಲವಾನ್ ಮತೋಮೆ. ಕೃಷ್ಣನು ಕೂಡ ತಾನು ಮಾಡದೇ ಇದ್ರು ಕೂಡ ಕೆಲಸ ಯಾವುದು, ಶಮಂತಕ ಮಣಿಯನ್ನು ಅಪಹಾರ ಮಾಡದೇ ಇದ್ರು ಕೂಡ ಆ ಬಂದ ಅಪವಾದನ ಪರಿಹರಿಸಿಕೊಳ್ಳಿಕ್ಕೋಸ್ಕರ ಬೆನ್ನಟ್ಟಿ ಹೋದ. ಅದು ಎಲ್ಲಿ ಹೋಯ್ತು, ಯಾರ ಹತ್ರ ಹೋಯ್ತು, ಏನಾಯ್ತು, ಹುಡುಕಿ ತಂದು ಕೊಟ್ಟ. ಅಪವಾದ ಪರಿಹಾರ ಆಯ್ತು. ಸಜ್ಜನರೂ ಕೂಡ ಬಹುದಾದ ಅಪವಾದ ಬಂದಾಗ ಪರಿಹರಿಸಿಕೊಳ್ಳಬೇಕಾದ್ದು ಅದು ಬಹಳ ಶಾಂತವಾಗಿ, ಅಗ್ರೆಸಿವ್ ಆಗಿ ಅಲ್ಲ. ಗುರುಗಳು ಕೆಲವೊಮ್ಮೆ ನಮ್ಮ ವಿರುದ್ಧ ತಪ್ಪು ತಿಳಿದು ನಮ್ಮನ್ನ ಆಗ್ರಹದಲ್ಲಿ ಇಡಬಹುದು, ಆಗ್ರಹಿಸಬಹುದು, ಆಕ್ಷೇಪಿಸಬಹುದು. ನಾವಲ್ಲ ಅಂತ ನಮಗೆ ಗೊತ್ತಿದೆ. ಆದ್ರೆ ಅವರಿಗೆ ಬಂದ ಮಾಹಿತಿ ಮೂಲ ಅದು ನಮ್ಮನ್ನೇ ದೋಷಿಯನ್ನಾಗಿ ತೋರಿಸ್ತಾ ಇದೆ. ಅದಕ್ಕೆ ಸರಿಯಾದ ಕೆಲವು ಸಾಕ್ಷಿಗಳು ಇವೆ. ಆದ್ರೆ ನಾವು ಸಮರ್ಥಿಸಿಕೊಳ್ಳಿಕ್ಕೆ ದೊಡ್ಡ ಸ್ಥಾನ ಅಷ್ಟು ಪಕ್ಕ ಅವರು ನಮ್ಮ ಎಲ್ಲಾ ವಿಷಯಗಳನ್ನ ತೆರೆದು ಕಿವಿ ಕೊಡ್ಲಿಕ್ಕೆ ಇಷ್ಟಪಡಲ್ಲ. ಆವಾಗ ಸಮಾಧಾನದಿಂದ ಅದನ್ನ ಬೇರೆ ಬೇರೆ ದಾರಿಗಳಿಂದ ಪ್ರಯತ್ನ ಪಡಬೇಕು. ಹಾಗೂ ಪ್ರಯತ್ನ ಪಟ್ಟಾಗ ಒಂದು ವೇಳೆ ಅದು ನಮ್ಮ ಕೈ ಮೀರಿ ಹೋದದ್ದಾದ್ರೆ ಸಹಿಸಿ ಒಂದು ದಿನವೂ ಅವರ ಬಗ್ಗೆ ವಿರೋಧ ವ್ಯಕ್ತಪಡಿಸದೆ, ಅಥವಾ ನಮಗೆ ಅವಕಾಶ ಸಿಕ್ಕಿದಾಗ ಅವರನ್ನ ಸಹಕರಿಸುವ ಕೆಲಸದಲ್ಲಿ ಹಿಂದಿನ ಜಿದ್ದನ್ನ ತೋರಿಸದೆ, ಆಗ್ಲೂ ಮೊದಲಿನಂತೆ ಗುರುಭಕ್ತಿಯಿಂದ ನಾವು ಮುಂದುವರಿದೆವು ಅಂತಾದ್ರೆ ತನ್ನಿಂದ ತಾನೇ ಒಂದಲ್ಲ ಒಂದು ದಿವಸ ಗುರುಗಳಿಗೆ ಅವರ ಕಡೆಯಿಂದ ತಪ್ಪು ಮಾಹಿತಿಯಿಂದ ಉಂಟಾದ ನಿಗ್ರಹದ ಶಿಕ್ಷೆಯ ಬಗ್ಗೆಗೆ ಅವರಿಗೆ ಗೊತ್ತಾಗಿ ಅದಕ್ಕಿಂತ 100 ಪಟ್ಟು ಹೆಚ್ಚು ಫಲ ಅವನಾಗ ಪಡಿತಾನೆ.
ಆದ್ರೆ ಯಾವುದೇ ಕಾರಣಕ್ಕೂ ವರ್ಜ್ಯವಾದ ರೀತಿಯಲ್ಲಿ ಅವರ ಮುಂದೆ ವ್ಯವಹಾರ ಮಾಡಬಾರದು ಅಂತ ನಿಯಮ. ಹಾಗಾಗಿ ನಿನ್ನನ್ನ ವಸ್ತುತಃ ಈ ಸಂತಾಪ ಯಾವತ್ತೂ ಕೂಡ ಕಾಡುವುದಿಲ್ಲ. ಆದ್ರೆ ಲೋಕಾಪವಾದ ಅಂತ ಒಂದೇನಿದೆ, ದೊಡ್ಡವರ ಮನಸ್ಸಿನಲ್ಲಿ ನಿನ್ನ ಬಗ್ಗೆ ಬಂದಂತಹ ಸಂದೇಹ ಏನಿದೆ ಅದನ್ನು ಪರಿಹರಿಸಿಕೊಳ್ಳುವ ದೃಷ್ಟಿಯಿಂದ ನಾನೇನಾದ್ರೂ ಮಾಡ್ಲೇಬೇಕು, ಅದು ಯಶಸ್ಸಿಗೆ ಭಗ್ನವನ್ನುಂಟು ಮಾಡುತ್ತೆ, ಭಂಗವನ್ನುಂಟು ಮಾಡುತ್ತೆ ಅಂತ ನನಗೆ ಪೂರ್ತಿ ಪರಿಹಾರ ಆಗದೆ ತೃಪ್ತಿ ಆಗುದಿಲ್ಲ ಅಂತ ಯೋಚಿಸಿದ್ದ. ಅವನ ಬೆನ್ನಟ್ಟಿಕೊಂಡು ಬಂತದು. ಬೆನ್ನಟ್ಟಿಕೊಂಡು ಬಂದಾಗ ಮುದಿಯಾದ ಶರೀರದೊಂದಿಗೆ ಕೂಡಿದ ಆ ರೀತಿಯಲ್ಲಿ ಅದು ಕಾಣಿಸ್ತಾ ಇತ್ತು. ಅದು ಒಂದು ವೇಳೆ ಅವನನ್ನ ಆಕ್ರಮಿಸಿಕೊಂಡ್ರೆ ಅವನ ಶರೀರ ದುರ್ಬಲ ಆಗುತ್ತೆ, ಮುದಿತನಕ್ಕೆ ಈಡಾಗುತ್ತೆ, ರೋಗಗಳಿಗೆ ಗ್ರಸ್ತವಾಗುತ್ತೆ, ಅನ್ಯಾಯಗಳ ಕೊಂಪೆ ಅನ್ನುವ ಹಾಗೆ ಅವನನ್ನ ಲೋಕ ತಿರಸ್ಕರಿಸಿ ಬಿಡುತ್ತೆ ಅನ್ನುವ ಭಯ ಇತ್ತು ಅವನಿಗೆ. ಯಕ್ಷ್ಮಗ್ರಸ್ತ ಗ್ರಸ್ತಾಂ ಅಸೃಕ್ ಪಟಾಂ, ನೆತ್ತರಿನಿಂದ ಕೂಡಿದ ಬಟ್ಟೆ, ಏನಂತಾರೆ ಕ್ಯಾನ್ಸರ್ ನಂತಹ ರೋಗದಿಂದ ಕೂಡಿದ ಶರೀರ, ಮತ್ತು ಶರೀರ ಗಡಗಡಗಡೆ ನಡುಗ್ತಾ ಇದೆ, ಒಳಗೆ ಮೂಳೆಯಲ್ಲಿ ಬಲವೇ ಇಲ್ಲ. ಅಂಥ ರೂಪದ ಆ ಪಾಪದ ಶಕ್ತಿ ಅವನನ್ನ ಬೆನ್ನಟ್ಟಿಕೊಂಡು ಬರ್ತಾ ಇದೆ. ಅದು ಅಂಟಿಕೊಂಡ್ರೆ ಅವನಿಗೂ ಅಂತದ್ದೇ ದೋಷಗಳೆಲ್ಲ ಆ ದೇಹಕ್ಕೆ ಬಾಧಿಸುತ್ತೆ. ಅದು ತೋರುವುದು ಹಾಗೆ. ವಿಕೀರ್ಯ ಫಲಿತಾನ್ ಕೇಶಾನ್ ತಿಷ್ಠ ತಿಷ್ಠೇತಿ ಭಾಷಿಣೀಂ ಮೀನಗಂಧ್ಯ ಸುಗಂಧೇನ ಕುರುವಂತೀಂ ಮಾರ್ಗದೂಷಣಂ. ಅದು ಫಲಿತಾನ್ ಕೇಶಾನ್ ವಿಕೀರ್ಯ. ಫಲಿತ ಅಂದ್ರೆ ನೆರೆದ ಕೂದಲುಗಳನ್ನು ಉದಿರಿಸುತ್ತಾ, ಅದು ಹೋದಲ್ಲೆಲ್ಲ ತಲೆ ಕೂದಲು ಬಿದ್ದಿರುತ್ತೆ, ಆದ್ರೆ ತಲೆ ಕೂದಲು ಖಾಲಿ ಆಗುದಿಲ್ಲ, ಮತ್ ಬೆಳೀತಾ ಇರುತ್ತೆ. ಆದ್ರೆ ಅದೊಂದು ಅತ್ಯಂತ ಕೆಟ್ಟ ಒಂದು ಲಕ್ಷಣ ಏನು ಅಂದ್ರೆ, ಮನೆ ತುಂಬ ಕೂದಲು ಎಲ್ಲೆಲ್ಲೋ ಉದುರಿ ಬಿದ್ದಿದೆ ಅಂದ್ರೆ ಆ ಮನೆಗೆ ಮತ್ತೆ ಬೇರೆ ಯಾವುದೇ ಕೃತ್ಯ ಪ್ರಯೋಗ ಮಾಡ್ಬೇಕಾಗಿಲ್ಲ. ಬೀಳು ತಪ್ಪಲ್ಲ, ಬೀಳುವುದನ್ನ ಉಳಿಸಬಾರದು, ಮತ್ತೆ ಕ್ಲೀನ್ ಮಾಡಿ ಅದನ್ನ ಒಂದು ಜಾಗಕ್ಕೆ ಎಷ್ಟು ಬಿಡಬೇಕು. ಅದೇನಾಗುತ್ತೆ, ಗಾಳಿ ಬಂದಾಗ ಊಟದ ತಟ್ಟೆಗೋ ತಿನ್ನುವ ಪದಾರ್ಥಕ್ಕೋ ಬಂದು ಹಾರಿ ಕೂತ್ಕೊಳ್ಳುತ್ತೆ. ಕೂತಾಗ ಅದು ಅಕಸ್ಮಾತ್ ತಿನ್ನುವನ ಕೈಗೆ ಸಿಕ್ಕಿ ಅವನ ಮನಸ್ಸಿನಲ್ಲಿ ಒಂದು ಬೇಸರ ಮಾಡಿಕೊಂಡ ಅಂದ್ರೆ ಅನ್ನದಾನ ಮಾಡಿದ ಪುಣ್ಯಕ್ಕಿಂತ ಹೆಚ್ಚು ಅವನಿಗೆ ಮಾಂಸಾನ್ನವನ್ನು ಊಟ ಮಾಡಿಸಿದ ಪಾಪವೇ ಒಂದು ಬಿಡುತ್ತೆ. ಅಂದ್ರೆ ಅದು ಸಿಗಬಾರದು ಅಂತ. ಆಹಾರದಲ್ಲಿ ಉಗುರು, ಕೂದಲು, ಚರ್ಮ ಇಂಥ ಪದಾರ್ಥಗಳೆಲ್ಲ ಹೊರಗಿನಿಂದ ಬಿದ್ದದ್ದು ಸಿಗಬಾರದು. ಸಿಕ್ಕಿದ್ರೆ ಅವನು ಊಟ ಪರಮ ಮೈಲಿಗೆ ಅಂತ ಲೆಕ್ಕ. ಅದು ಅವನು ಸಿಟ್ಟು ಮಾಡಿಕೊಳ್ಳದೆ ಹೋದ್ರೂ ಕೂಡ ಯಜಮಾನನಿಗೆ ಅದು ಹಾನಿಕಾರಕವೇ. ಅದರಿಂದಾಗಿ ಮನೆ ತುಂಬ ಕೂದಲು ಬಿದ್ದಿರುವುದನ್ನ ಶಾಸ್ತ್ರದಲ್ಲಿ ಬಹಳ ಅದಕ್ಕೋಸ್ಕರನೇ ಅದನ್ನು ಎಲ್ಲೆಂದರಲ್ಲಿ ತಲೆ ಬಾಚುದು ಮಾಡಬಾರದು ಅಂತ. ಅದಕ್ಕೊಂದು ಜಾಗದಲ್ಲಿ ತಲೆ ಬಾಚಿ ಆ ಕೂದಲುಗಳನ್ನೆಲ್ಲ ಅಲ್ಲೇ ಹಿಡಿದು ಸುರುಳಿ ಸುತ್ತಿ ದೂರಕ್ಕೆ ಹೋಗಿ ತೋಟದ ಕೊನೆಗೆ ಎಲ್ಲಾದ್ರೂ ಒಂದ್ ಕಡೆ ಹಾಕಿ ಬರ್ಬೇಕು. ಎಲ್ಲಿಯಾದ್ರೂ ಒಂದ್ ಕಡೆ ಅದು ಒಟ್ಟು ಹಾರಿ ಬಂದು ಮತ್ತೆ ನೀವು ಕೂಡುವ ಜಾಗಕ್ಕೆ, ನೀವು ಜಪ ಮಾಡುವ ಜಾಗದಲ್ಲಿ, ಅಥವಾ ನೀವು ಪೂಜೆ ಮಾಡುವ ಜಾಗದಲ್ಲಿ, ಅಥವಾ ಅಡಿಗೆ ಮಾಡುವ ಜಾಗದಲ್ಲಿ, ಇಡೀ ಮನೆಯ ಯಾವ ಪರಿಸರದಲ್ಲ ಅದು ಮತ್ತೆ ಕಾಣಿಸ್ಲೂಬಾರದು, ನಮ್ಗೆ ಅಲ್ಲಿ ತಾಕಲೂಬಾರದು. ಅಂತಹ ರೀತಿಯಲ್ಲಿ ಅವಳು ಎಲ್ಲಾ ಕಡೆ ಮೈಲಿಗೆ ಅನ್ನುವ ಹಾಗೆ, ಕೊಳೆ ಇದೆ ಅನ್ನುವ ಹಾಗೆ ತೋರಿಸುವ ಹಾಗೆ ತಲೆ ಕೂದಲು ಉದುರು ಬೀಳ್ತಾನೆ. ಆಮೇಲೆ ನಿಲ್ಲು ನಿಲ್ಲು ನಿಲ್ಲು, ನಾನ್ ನಿಂಗ್ ಸಿಗ್ತೇನೆ, ನನ್ಗೆ ನೀನ್ ಸಿಗಬೇಕು, ನಿನ್ನನ್ನ ನಾನು ಭೇಟಿ ಆಗ್ಬೇಕು ಅಂತ ಅದು ಮಾತಾಡಿಸ್ಕೊಂಡು ಹಿಂದಿನಿಂದ ಅಟ್ಟಿಸ್ಕೊಂಡು ಬರ್ತಾ ಇದೆ. ಮೀನಗಂಧಿ, ಅದು ಬಂದು ಹೋದ ಜಾಗದಲ್ಲಿ ಮತ್ತೆ 2 ವರ್ಷ ವಾಸನೆ ಹೋಗಲ್ಲ. ಇಂಗು ಮುಟ್ಟಿದ್ರೆ, ಈರುಳ್ಳಿ ಬೆಳ್ಳುಳ್ಳಿ ಮುಟ್ಟಿದ್ರೆ ಒಂಥರ ವಾಸನೆ ಬರುತ್ತಲ್ಲ, ಅದು ಮತ್ತೆ ಪಕ್ಕ ಹೋಗುದಿಲ್ಲ. ಅವ್ರು ಮಾತಾಡಿದ್ರೆ ನಿಂತ್ರೆ ಕೂತ್ರೆ ಮೈಯೆಲ್ಲ ಅದೇ ವಾಸನೆ ಬರುತ್ತೆ. ಅದು ದೇಹ ಮಾತ್ರ, ಇದು ಬಾಯಿ ಮಾತ್ರ ಅಲ್ಲ, ಆ ಪದಾರ್ಥಗಳನ್ನು ನಿರಂತರ ತಿನ್ನುವರ ಮೈಯಲ್ಲೂ ಅದೇ ತರದ ವಾಸನೆ ಇರುತ್ತೆ. ಇವಳು ಮೀನಿನ ವಾಸನೆ, ಎಲ್ಲಿ ಹೋದ್ರೂ ವಾಸನೆ, ಇಡೀ ಮನೆ ತುಂಬಾ ಗಲೀಜು, ಊರು ತುಂಬಾ ಗಲೀಜು, ಹೋದಲ್ಲೆಲ್ಲ ಗಲೀಜು. ಅಸುಗಂಧೇನ, ಮೂಗಲ್ಲಿದ್ದದ್ದು ಉದುರ ರೋಮಗಳಿದ್ರೆ ತಡೆಯುವಂಥದ್ದು ಅದೇ ಉದುರು ಹೋಗ್ಬಿಡ್ಬೇಕು, ಅಂತ ಕೆಟ್ಟ ವಾಸನೆ. ಅಂತ ವಾಸನೆಯ ಜೊತೆಗೆ ಕುರುವಂತಿ ಮಾರ್ಗದೂಷಣಂ, ದಾರಿ ಹೋದಲ್ಲೆಲ್ಲ ಇವಳು ಹೋಗಿ ಬಂದಿದ್ದಾಳೆ ಅಂತ ಗೊತ್ತಾಗುವಷ್ಟು ಮಾರ್ಗವೇ ವಾಸನೆ. ಯಾರು ಆ ದಾರಿಯಲ್ಲಿ ಮತ್ತೆ ಹೋಗ್ಲೇಬಾರದು, ಆ ರೀತಿ ಅಟ್ಟಿಸ್ಕೊಂಡು ಬರ್ತಾ ಇದ್ದಾಳೆ. ನಭೋಗತೋ ದಿಶ ಸರ್ವಾಹ ಸಹಸ್ರಾಕ್ಷೋ ವಿಷಾಂಪತೆ ಪ್ರಾಗುದೀಚೀನ್ ದಿಶ ದೃಷ್ಟ ಪ್ರವಿಷ್ಟ ಪ್ರಾಪ ಮಾನಸಂ. ಅವನು ಹೋಗದ ದಿಕ್ಕಿಲ್ಲ, ಶರಣಾಗದ ಜಾಗ ಇಲ್ಲ, ಎಲ್ಲಿ ಹೋಗಿ ನಿಂತ್ರು ಅದು ಬಾ 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 ಅಂತ ಕರ್ಕೊಂಡು ಹೋಗ್ತಾ ಇದ್ದೆ. ಇವ್ ನಾಳೆ ಬಾ ಅಂತ ಬೋರ್ಡ್ ಬರೆದು ಸಾಕಾಗ್ತಿದೀನಿ. ಬಂದಲ್ಲೆಲ್ಲ ಅವನು ಬೆನ್ನೇನೆ ಬರ್ತಾ ಇದೆ. ಕೊನೆಗೆ ಆಕಾಶದ ಈಶಾನ್ಯ ದಿಕ್ಕಿಗೆ ಗಮನ ಹರಿಸಿ ಮಾನಸ ಸರೋವರನ್ನ ಪ್ರವೇಶಿಸಿದ.
ಸ ಆವಸತ್ ಪುಷ್ಕರನಾಳ ತಂತೂ ಅಲಬ್ಧ ಭೋಗೋ ಯದಿಹಾಗ್ನಿದೂತಃ ವರ್ಷಾಣಿ ಸಾಹಸ್ರಮಲಕ್ಷಿತೋದ್ಭಿಃ ಸಂಚಿಂತಯನ್ ಬ್ರಹ್ಮವದಾದ್ವಿ ಮೋಕ್ಷಂ. ಮಾನಸ ಸರೋವರದ ಮಡುವಿನ ಎಡೆಯಲ್ಲಿ ಅರಳಿದ ಕಮಲದ ದೇಟೊಂದನ್ನು ಪ್ರವೇಶಿಸಿ ಆ ಬ್ರಹ್ಮಹತ್ಯೆಗೆ ತಾನು ಕಾಣಿಸಿಕೊಳ್ಳದಂತೆ ಸಾವಿರಾರು ವರ್ಷಗಳ ಕಾಲ ತಪಗೈದ. ಆ ಕಮಲದ ಮಧ್ಯದ ದಂಟಿನ ಮಧ್ಯದಲ್ಲಿ ಒಂದು ಬಿಸ ಅಂತ ಸಿಗುತ್ತೆ, ಸಣ್ಣ ಬಿಳಿಯ ನಾರು. ಅದರ ಕೆಳಭಾಗಕ್ಕೆ ಹೋಗಿ ಅಲ್ಲಿ ಅಡಗಿ ಕೂತು ತಪಸ್ ಮಾಡ್ಲಿಕ್ಕೆ ಶುರು ಮಾಡ್ದ. ಅಡಗಿ ಕೂತ. ಅವನಿಗೆ ಯಜ್ಞದಲ್ಲಿ ಆಗ ಹವಿರ್ಭಾಗ ಸಿಗ್ಲಿಲ್ಲ, ಯಾಕಂದ್ರೆ ಅವನ ಅಡ್ರೆಸ್ ಸರಿ ಗೊತ್ತಿಲ್ಲ. ನಾವೇನು ಹೇಳುದು, ತ್ರೈಲೋಕ್ಯಾಧಿಪತಯೇ ಇಂದ್ರಾಯ ಸ್ವಾಹ ಅಂತ ಹೇಳುವಾಗ ಅದು ತ್ರೈಲೋಕ್ಯ ತನಕ ಹೋಗುತ್ತೆ ಹವಿಸ್ಸು. ಅಲ್ಲಿ ನೋಡಿದ್ರೆ ಇಂದ್ರ ಇಲ್ಲ, ಅದು ವಾಪಸ್ಸು ಅಡ್ರೆಸ್ ಇಲ್ಲದೆ ಎಲ್ಲೆಲ್ಲೋ ರಾಕ್ಷಸರ ಪಾಲಾಗುವ ಸಾಧ್ಯತೆ ಹೆಚ್ಚು. ಅಡ್ರೆಸ್ ತಪ್ಪು ಹೇಳಿದ್ರೆ ಏನಾಗುತ್ತೆ, ನಾವ್ ಯಾವ್ದೋ ಒಂದು ಬಹಳ ಬೆಲೆ ಬಾಳುವಂತ ಒಂದು ಪದಾರ್ಥವನ್ನ ಹಾಕ್ತೇವೆ ಯಾರಿಗೂ, ಅದ್ರಲ್ಲಿ ವಾಪಸ್ ಅಡ್ರೆಸ್ ಕರೆಕ್ಟ್ ಹಾಕಿಲ್ಲ, ಅವ್ರ ಅಡ್ರೆಸ್ ಕರೆಕ್ಟ್ ಬಂದಿಲ್ಲ. ಅವನು 2-3 ದಿವಸ ಪಾಪ ಅಂಚೆವನು ತಿರುಗಿ 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 ಕೊನೆಗೆ ಏನ್ ಮಾಡುದು, ಸ್ವಲ್ಪ ತಲೆ ಹರಟೆ ಅಥವಾ ಒಂಚೂರು ಏನಾದ್ರೂ ಲಾಭದ ಆಸೆವನಾದ್ರೆ ಬಿಚ್ಚಿ ನೋಡ್ತಾನೆ, ಬರೀ ಏನು ಪೇಡನೋ ಗೀಡನೋ ಅಂತದ್ದೇನಾದ್ರೂ ಇದ್ರೆ ಆಫೀಸಲ್ಲೇ ಹಂಚಿ ತಿಂದು ಬಿಡ್ತಾನೆ. ಏನ್ರಿ ಮಾಡುದು, ವಾಪಸ್ ಎಷ್ಟು ಮನೆಗೆ ಹೋಗುದು, ಎಲ್ಲಾ ಕಡೆ ಹೋಗಿ ಆಯ್ತು, ಹುಡುಕಿ ಆಯ್ತು, ಸಿಗ್ಲೇ ಇಲ್ಲ. ಅದೇ ಅಕಸ್ಮಾತ್ ಬಂಗಾರದ್ದೇನಾದ್ರೂ ಆಗಿದ್ರೆ ತೆಗೆದು ಸೀದಾ ಯಾರುಗಳು ಸೀದಾ ಮನೆಗೆ ತಗೊಂಡು ಹೋಗ್ತಾನೆ. ಅಂದ್ರೆ ರಾಕ್ಷಸರ ಸ್ವಭಾವ. ಹಾಗಾಗಿ ಅಗ್ನಿ ಹವ್ಯವಾಹ ಕೊಂಡು ಹೋಗಿ 4-5 ದಿವಸ ಇಟ್ಕೊಳ್ತಾನೆ ಅಂಚೆ ಕಚೇರಿಯಲ್ಲಿ. ಅಡ್ರೆಸ್ ಮತ್ತೆ ಸಿಗ್ಲಿಲ್ಲ ಅಂದ್ರೆ ಒಂದು ತಾನಾಗಿ ಕೊಳುತು ಹೋಗಿ ಬೂಸ್ಟ್ ಆಗ್ಬಿಡುತ್ತೆ, ಅಥವಾ ಪಕ್ಕದವ್ರು ಯಾರೋ ನೋಡಿ ಇದ್ರಲ್ಲಿ ಏನೋ ಇರ್ಬೋದು ನಮ್ಗೆ ಬೇಕಾದ, ಅವನಿಗೆ ಗೊತ್ತಿಲ್ಲ. ಆಮೇಲೆ ಹೇಳ್ತಾರೆ ಅದು ಯಾರೋ ಬಂದ್ರು ತಗೊಂಡು ಹೋದ್ರು ಅಂತ ಹೇಳ್ತಾನೆ. ತಗೊಂಡು ಹೋದ ಇವನೇ, ಯಾರು ಅಂದ್ರೆ ಅವನೇ. ಆ ಯಾರೋ ಬಂದ್ರು ಬಂದದ್ದು ಅವನೇ, ತಗೊಂಡು ಹೋದ್ರು ಅಂತ ಹೇಳಿದ್ದು ಅವನೇ, ತಗೊಂಡು ಹೋಗುದು ಅವನೇ. ತಗೊಂಡು ಹೋಗಿ ಹೇಳ್ತಾನೆ ಅದು ಯಾರೋ ಬಂದ್ರು ತಗೊಂಡು ಹೋದ್ರು ಅಂದ್ರೆ ನಾನೇ ತಗೊಂಡು ಹೋಗಿದ್ದೀನಿ ಅಂತ ಹೇಳಲಿಕ್ಕೆ ಆಗಲ್ಲ ಅಷ್ಟೇ. ಆತರ ರಾಕ್ಷಸರು ಅದನ್ನೆಲ್ಲ ಅಪಹರಿಸಿ ಬಿಡುತ್ತಾರೆ ಅಡ್ರೆಸ್ ಕರೆಕ್ಟ್ ಇಲ್ಲದೆ ಇದ್ದಾಗ. ಹಾಗಾಗಿ ಆ ಬ್ರಹ್ಮಹತ್ಯಾ ಪಾತಕಿ ಅನ್ನುವುದು ಒಂದು ಲೋಕದಲ್ಲಿ ಪ್ರಸಿದ್ಧಿ ಇದ್ದದ್ರಿಂದ ಅವನಿಗೆ ಹವಿರ್ಭಾಗ ತಲುಪುವುದು ಕೂಡ ನಿಂತು ಹೋಯಿತು. ಆಗ ಅಗ್ನಿ ಎಲ್ಲ ಕಡೆ ಹುಡುಕಿದಾನೆ, ಎಲ್ಲಿ ಗಮನಿಸಿ. ಇಲ್ಲೊಂದು ಸ್ವಾರಸ್ಯ ಏನಿದೆ ಅಂದ್ರೆ, ಇಂದ್ರ ಬಹಳ ವರ್ಷಗಳ ಕಾಲ ಅಡಗಿದ್ದ, ಆದ್ರೆ ದೇವತೆಗಳಲ್ಲಿ ಯಾರಿಗೂ ಕೂಡ ಹೊಳಿಲೇ ಇಲ್ಲ ರೀ. DCM ಪೋಸ್ಟ್ ಇದ್ದವನು ಬಂದು ನಾನಾದ್ರೂ ಕೂತ್ ಬಿಡ್ತೇನೆ ಅಂತ, CM ಪೋಸ್ಟ್ ತಗೋಬಾರ್ದ ಅಂತ ಯಾವ ದೇವತೆಗಳಿಗೂ ಕೂಡ ತಲೆಗೆ ಐಡಿಯಾನೇ ಬರ್ಲಿಲ್ಲ. ನಾವು ಕೊಡ್ಬೋದಲ್ಲ ಇಂದ್ರನ ಪದವಿಯಲ್ಲಿ, ನಮ್ಗೆ ಆಗ್ಬೋದಲ್ಲ, ನಾವೇನಾದ್ರೂ ಮಾಡ್ಬೋದಲ್ಲ. ಅದೇ ದೇವತೆಗಳು ಅಂದ್ರೆ ಅದು ಯಾವತ್ತೂ ಕೂಡ ಅವರಿಗಲ್ಲದ ಸ್ಥಾನವನ್ನ ಇಷ್ಟಪಡುವುದಿಲ್ಲ. ಆದ್ರಿಂದಾಗಿ ಅವ್ರು ದೇವತೆಗಳು. ಇನ್ನೊಬ್ಬರ ಸೀಟ್ ಮೇಲೇನೇ ಯಾವಾಗ್ಲೂ ಕಣ್ಣಿಟ್ಟಿರ್ತಾರಲ್ಲ ಅವರೇ ಅಸುರರು. ಸಿಂಪಲ್ ವ್ಯಾಖ್ಯಾನ, ನಾನು ಯಾವ್ದು ಇಲ್ಲದೆ ಅಂತ ಹೇಳಿಲ್ಲ. ಯಾವಾಗ್ಲೂ ನನಗೆ ದಕ್ಕುದಿಲ್ಲ ಅನ್ನೋದನ್ನ ಹೇಗಾದ್ರೂ ದಕ್ಕಿಸ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾರಲ್ಲ ಅವ್ರು ಅಸುರರು. ಅವ್ರೇನೋ ಆಕಾಶದಲ್ಲಿ ತಲೆ ಮೇಲೆ ಒಂದು ಕೋಡ್ ಇಟ್ಕೊಂಡು ದಾಡೆ ಇಟ್ಕೊಂಡು ಕೆಂಪು ಕಣ್ ಬಿಟ್ಕೊಂಡು ಬರ್ಬೇಕಾಗಿಲ್ಲ, ನಮ್ಮೊಳಗೆ ಇದ್ದಾರೆ. ಯಾವಾಗ ನಮ್ಗೆ ಇನ್ನೊಬ್ಬರ ಸೊತ್ತು ಬೇಡ ಅನ್ಸುತ್ತೋ ನಮ್ಮಲ್ಲಿ ಸುರರಿದ್ದಾರೆ. ಸುಷ್ಟು ರಮಣಶೀಲಾಹ ಸುರಾಹ. ಒಳ್ಳೆಯ ಪ್ರಾಮಾಣಿಕವಾದ ಸುಖಕ್ಕೆ ಮಾತ್ರ ಆಸೆ ಪಡುವವರು ಸುರರು. ಅಸುರು ಅಂದ್ರೆ ನ ಸುಷ್ಟು ಶೋಭನವಾದದ್ದಲ್ಲ, ಅದು ಬೇರೆಯವರದ್ದೇ. ಪಕ್ಕದ ತಟ್ಟೆಯಲ್ಲಿ ಇದ್ದಿದ್ದೇ ಬೇಕು, ಈ ತಟ್ಟೆಗೆ ಇಷ್ಟು ಬೀಳಿಸಿರ್ತಾರೆ, ಅದು ಬೇಡ ಅವ್ರದ್ದೇ ಬೇಕು, ಅದು ಬೇಕು ಅದು ಬೇಕು ಅದು ಬೇಕು ಅಂತ ಕೆಲವು ಮಕ್ಕಳು ಹಠ ಮಾಡ್ತಿರ್ತಾರೆ. ನಮ್ಗದು ಕೊಡ್ಲಿಲ್ಲ ಅಂತ ಇರ್ತಾರೆ. ಇದು ಯಾವುದು ಒಂದು ಕಾಲದಲ್ಲಿ ಇದ್ದ ಅಸುರ ಜನ್ಮ ಜಾರಿ ಈ ಕಡೆ ಬಿದ್ದಿದೆ ಅಂತ ಯೋಚನೆ ಮಾಡ್ಬೇಕಷ್ಟೇ. ಅಂದ್ರೆ ಹಠ ಮಾಡುವಾಗ ಅದೇ ಬೇಕು ಅಂತ ಹಠ ಮಾಡುತ್ತೆ. ಇದು ಈ ಅಸುರ ಜಾತಿಯ ಸ್ವಭಾವದ್ದು. ಚಿಕ್ಕ ಮಕ್ಕಳಾದಾಗ ಸಹಜ ಬುದ್ಧಿಯ ತಪ್ಪಲ್ಲ, ದೊಡ್ಡವರಾದ್ಮೇಲೂ ಈ ಬುದ್ಧಿ ಮುಂದುವರೆದ್ರೆ ಅಲ್ಲಿ ಆಸುರ್ಯ ಅನ್ನೋದು ಚೆನ್ನಾಗಿ ಸೇರಿಕೊಂಡಿದೆ ಅಂತ ಅರ್ಥ. ಹಾಗಾಗಿ ಅವನು ಅರಸುತ್ತಲೇ ಇದ್ದ ಅಗ್ನಿ. ಎಲ್ಲಿದ್ದಾನೆ ಇಂದ್ರ, ಎಲ್ಲಿದ್ದಾನೆ ಇಂದ್ರ, ಎಲ್ಲಿದ್ದಾನೆ ಇಂದ್ರ ಅಂತ. ಕೊನೆಗೂ ಸಿಕ್ಕಿದ. ಅದು ಸಿಕ್ಕಿದ ಕತೆ ಮತ್ತೆ ಮುಂದಿದೆ. ಇಲ್ಲಂತೂ ಅವನು 1000 ವರ್ಷಗಳ ಕಾಲ, ವರ್ಷಾಣಿ ಸಾಹಸ್ರಂ ಅಲಕ್ಷಿತ, 1000 ವರ್ಷಗಳ ಕಾಲ ಅಲಕ್ಷಿತ, ಯಾರಿಗೂ ಕಾಣದೆ, ಅಲಕ್ಷಿತ ಅದ್ಭಿಹಿ, ನೀರೊಳಗೆ ಸೇರಿಕೊಂಡು ಬ್ರಹ್ಮನನ್ನು ಚಿಂತನೆ ಮಾಡುತ್ತಾ ಅಲ್ಲೇ ವಾಸ ಮಾಡಿದ್ದ. ತಾವತ್ ತ್ರಿಣಾಕಂ ನಹುಶಾಸ ವಿದ್ಯಾ ತಪೋ ಯೋಗ ಬಲಾನುಭಾವ ಸಸಂಪದ ಐಶ್ವರ್ಯ ಮದಾಂಧ ಬುದ್ಧಿರ್
ನೀತಸ್ಥಿರಶ್ಚಾಂ ಗತಿಮಿಂದ್ರ ಪತ್ನ್ಯ. ಏನಾಯ್ತು ಅಷ್ಟರಲ್ಲಿ ದೇವತೆಗಳು ಏನ್ ಮಾಡಿದ್ರು, ಭೂಮಿಯಲ್ಲಿ ಒಬ್ಬ ನಹುಷನ ಮಗ, ಇವರು ಯಯಾತಿಯ ಮಗ ನಹುಷ ಇದ್ದ. ಅವನು ನಾ ಉಲ್ಟೆ ಹೇಳಿದೆ, ನಹುಷನ ಮಗ ಯಯಾತಿ, ಅವನಿಗೆ ನಾಹುಷ ಅಂತ ಹೆಸರು. ಯಯಾತಿಯ ಅಪ್ಪ ಇವನು ಭೂಮಿಯಲ್ಲಿ ರಾಜ್ಯಭಾರ ಮಾಡ್ತಿದ್ದ. ಆಗ ಭೂಮಿಯಲ್ಲಿ ಆಳುವವರಿಗೆ ದೇವತೆಗಳ ಜೊತೆಗೆ ಒಳ್ಳೆ ಸಂಪರ್ಕ ಇತ್ತು. ಅವ್ರು ಆರಾಮಾಗಿ ಫೋನ್ ಮಾಡ್ತಿದ್ರು ಇಂದ್ರನಿಗೆ ತಗೊಂಡು, ಏನಪ್ಪಾ ಹೇಗಿದ್ಯಾ, ಎಲ್ಲಿದ್ಯಾ, ಹೇಗಿದ್ಯಾ ಅಂತೆಲ್ಲ ಮಾತಾಡ್ತಿದ್ರು. ಅವ್ರು ಕರೆದಾಗ ಇವ್ರು ದೇವತೆಗಳ ವಿರುದ್ಧ ಹೋಗಿ ಯುದ್ಧವನ್ನು ಮಾಡಿ ಬರ್ತಿದ್ರು. ಇದು ಒಬ್ಬರ ಕಥೆ ಅಲ್ಲ, ದಶರಥನು ಹೋಗಿ ಯುದ್ಧ ಮಾಡಿ ಬಂದಿದ್ದ ದೇವತೆಗಳ ಪರವಾಗಿ. ದಶರಥನ ಪರಂಪರೆಯಲ್ಲಿ ಬಹಳ ಜನರು ಇದ್ದಾರೆ, ಇವನೊಬ್ಬ ಅಲ್ಲ. ದಿಲೀಪ ಆಗ್ಬೋದು, ಅಜ ಆಗ್ಬೋದು, ಅಥವಾ ಸಗರ ಆಗ್ಬೋದು, ಎಲ್ಲರೂ. ಆ ಕಾಲದಲ್ಲಿ ಅದೊಂದು ಸಹಜವಾದ ಪ್ರಕ್ರಿಯೆ. ಅದು ದ್ವಾಪರ ಮುಗಿಯುವ ಸಂದರ್ಭ ಬಂದಾಗ ಈ ಸಂಪರ್ಕ ಕಡಿದು ಹೋಗುತ್ತೆ ದೇವತೆಗಳದ್ದು. ಯಾಕೆಂದ್ರೆ ಅದಕ್ಕೆ ಸ್ವಲ್ಪ ಅಂತರಂಗದ ಕಣ್ಣು ಬೇಕು, ಮನಸ್ಸಿನ ಸ್ಪಷ್ಟತೆ ಬೇಕು, ತಾನು ಕಾಣದೇ ಇದ್ದ ಸಂಗತಿಯು ಇರಬಲ್ಲದು ಅನ್ನುವ ನಂಬಿಕೆ ಬೇಕು. ಅದು ನಂಬಿ ಮುಂದುವರೆದಾಗ ಅವರ ಜೊತೆಗಿನ ಸಂಪರ್ಕ ಸಾಧ್ಯವಾಗುತ್ತೆ. ಆದ್ರೆ ದೇವತೆಗಳೇನ್ ಮಾಡಿದ್ರು ಅಂದ್ರೆ, ನಮಗೆ ಈ ರಾಜ್ಯ ಬೇಡ ಅಂತ ನಿರಾಕರಣೆ ಮಾಡಿ ನಹುಷನನ್ನ ತಂದು ಅಲ್ಲಿ ಕೂಡಿಸ್ತಾರೆ. ನಹುಷ 1000 ವರ್ಷಗಳ ಕಾಲ ಆಳಿದ. ದೇವತೆಗಳು ಯಾರು ಆ ಸೀಟಿಗೆ ನಾನ್ ಬಂದು ಕೂಡ್ತೇನೆ ಅಂತ ಅಂಟಿಸ್ಕೊಂಡು ಕೂತ್ಕೊಳ್ಳಿಲ್ಲ, ಅವ್ರು ಬಿಟ್ಕೊಟ್ರು. ಬಿಟ್ಟುಕೊಟ್ಟು ಕೂತದ್ರಿಂದ ಈ ನಹುಷ ಚೆನ್ನಾಗಿ ಆಳಿ ಚೆನ್ನಾಗಿ ನಡೀತು. ಅವನು ಒಳ್ಳೆ ವಿದ್ಯೆ ಇತ್ತು, ತಪಸ್ಸಿತ್ತು, ಯೋಗ ಬಲ ಇತ್ತು, ಸಾಮರ್ಥ್ಯ ಇತ್ತು, ಮಾಡಿದ. ಅಷ್ಟು ದಿವಸಗಳ ಕಾಲ ಚೆನ್ನಾಗಿ ಮಾಡಿದ. ಆದ್ರೆ ದೇವತೆಗಳ ಅಭಿಪ್ರಾಯ ಏನಿತ್ತು ಅಂದ್ರೆ, ಅವನಿಗೆ ಯಾವುದೇ ರೀತಿಯ ಕೊರತೆ ಆಗ್ಬಾರ್ದು ಅಂತ ಅನೇಕ ವರಗಳನ್ನು ಕೊಟ್ಟಿದ್ರು. ಎಂಥ ವರಗಳು ಅಂದ್ರೆ ಅದು ಸಾಮಾನ್ಯರಿಗೆ ಸುಲಭದಲ್ಲಿ ಸಿಗುವಂತದ್ದಲ್ಲ, ಅವನು ಕೇಳಲೂ ಇಲ್ಲ. ಆದ್ರೆ ಇಂದ್ರ ಪದವಿಗೆ ಅದೆಲ್ಲ ಅಗತ್ಯ ಇತ್ತು. ಅಂಥ ಅಪರೂಪದ ವರಗಳನ್ನೆಲ್ಲ ಕೊಟ್ಟು ಅವನಿಗೆ ಬಹಳ ವಿಜೃಂಭಣೆ ಒದಗಿ ಬಂತು. ಆದ್ರಿಂದಾಗಿ ಒಂದು ದಿವಸ ಶಚಿಯನ್ನ ನೋಡಿದಾಗ ಅದ್ಯಾರು? ಅದು ಇಂದ್ರನ ಮಡದಿ. ಈಗ ನಾನು ಯಾರು? ಇಂದ್ರ. ಮತ್ ನನ್ ಮಡದಿ ಆಗ್ಬೇಕಲ್ವಾ ಅಂತ ಒಂದು ಎಡವಟ್ಟು ಮಾಡ್ದ. ಆ ಎಡವಟ್ಟು ಮಾಡಿದಾಗ ಏನಾಯ್ತು, ಹೇಗಾಯ್ತು, ಯಾಕಾಯ್ತು ಅನ್ನೋದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಃ ಸುಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ